ಅಲ್ಲಿ ವೈ ಡಿಎಕ್ಸ್ಎನ್ ಮತ್ತು ಈ ಒಂದು MLM ಸಿಸ್ಟಮ್ ವೆಲ್ನೆಸ್ ರೆವಲ್ಯೂಷನ್ ನಮಗೆ ಯಾತಕ್ಕೋಸ್ಕರ ಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ಲಿಕ್ಕೆ ನಮ್ಮೊಟ್ಟಿಗೆ ತುಂಬಾ ಒಂದು ಎಕ್ಸ್ಪೀರಿಯನ್ಸ್ಡ್ ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್ಡ್ ಅಚೀವರ್ ಎವ್ರಿಥಿಂಗ್. ಸೊ ಇನ್ ಎ ಗ್ರೇಟ್ ಒಂದು ಅಚೀವ್ಮೆಂಟ್ ಅನ್ನ ಸೀನಿಯರ್ ಕ್ರೌನ್ ಡೈಮಂಡ್ ಹಂತವನ್ನ ತಲುಪಿದಂತ DXN ನಲ್ಲಿ ಆರ್ಯಭಟ ಸದ್ಭಾವನಾ ಅವಾರ್ಡ್, ಗೈಂಟ್ ಇಂಟರ್ನ್ಯಾಷನಲ್ ಅವಾರ್ಡ್, ಹೀಗೆ ಸಾಕಷ್ಟು ಜನರಿಗೆ ಸ್ಫೂರ್ತಿದಾಯಕವಾಗಿರುವಂತಹ ನಮ್ಮ ಒಂದು 53ರಿಂದ 55 ಸಾವಿರ ಟೀಮ್ ಸೈಜ್ ಅನ್ನ ಅನ್ಬಿಲಿವಬಲ್ ಟೀಮ್ ಸೈಜ್ ಅನ್ನ ಹೊಂದಿರುವಂತ ಕರ್ನಾಟಕದಲ್ಲಿ ಏಕೈಕ ವ್ಯಕ್ತಿ ಅಂದ್ರೆ ನಮ್ಮ SN ಶೆಟ್ಟಿ. ಸೊ ಅವರು ನಮಗೆ ಈ ದಿನದ ಒಂದು ಒಳ್ಳೆಯ ಒಂದು ಅದ್ಭುತವಾದಂತ ಕಾರ್ಯಕ್ರಮವನ್ನ ನಡೆಸ್ಕೊಡ್ಲಿದ್ದಾರೆ. ಸ್ನೇಹಿತರೆ, ನಿಮ್ಮ ತಂಡದವರು ಯಾರಾದ್ರೂ ಇವತ್ತು ಜಾಯಿನ್ ಆಗೋರಿದ್ರೆ ಅವರಿಗೆ ಬೇಗ ಇದರ ಒಂದು ಇನ್ಫಾರ್ಮೇಶನ್ ಅನ್ನ ಕೊಟ್ಬಿಟ್ಟು ಕರೆ ಮಾಡಿ ಅವ್ರನ್ನ ನೀವು ಇಲ್ಲಿಗೆ ಅಟೆಂಡ್ ಆಗುವ ಹಾಗೆ ಮಾಡ್ಲಿಕ್ಕೂ ಏನು ತೊಂದರೆ ಇಲ್ಲ. ವಿಶ್ ಯು ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್. ಪ್ಲೀಸ್ ವೆಲ್ಕಮ್. ಓಕೆ, ಒನ್ಸ್ ಅಗೇನ್ ಗುಡ್ ಮಾರ್ನಿಂಗ್ ಎವ್ರಿಬಡಿ. ಥ್ಯಾಂಕ್ ಯು ಪ್ರವೀಣ್. ನೀವು ಬೆಳಗ್ಗೆನೆ ಕರೆಕ್ಟ್ ಆಗಿ ನೀವು ಐಡೆಂಟಿಫಿಕೇಶನ್ ಮಾಡಿದ್ರಿ, ರಿಯಲಿ ಗ್ರೇಟ್. ಇವತ್ತಿನ ಪ್ರೋಗ್ರಾಮ್ ಇದುವರೆಗೂ ನಾನು 5 ಚಾಪ್ಟರ್ ಗಳನ್ನ ಮಾಡಿ ಮುಗಿಸಿದ್ದೀನಿ. 6ನೇ ಚಾಪ್ಟರ್ ಅಂತ ಹೇಳಿದ್ರೆ ಬಿಸ್ನೆಸ್ ಚಾಪ್ಟರ್ ಬಂದ್ಬಿಡ್ತೀನಿ. ಇದರಲ್ಲಿ ವೆಲ್ನೆಸ್ ಅಂಡ್ ನೆಟ್ವರ್ಕ್ ಮಾರ್ಕೆಟಿಂಗ್ ಎರಡು ಸೇರಿದ ಯಾವ ರೀತಿ ಮಿರಾಕಲ್ ವಿಲ್ ಹ್ಯಾಪನ್ ಅಂತ ಹೇಳಿ ನೀವು ಈಗ ನೋಡ್ಬೋದು. ಪ್ರತಿಯೊಂದು ಸ್ಲೈಡ್ ಇಸ್ ವೆರಿ ಇಂಪಾರ್ಟೆಂಟ್. ನಿಮ್ಗೆ ಯಾರಿಗಾದ್ರು ಸೀರಿಯಸ್ ಬಿಸ್ನೆಸ್ ಮಾಡೋವರಿಗೆ ಆ ಸ್ಲೈಡ್ ಅನ್ನ ನೀವೆಲ್ಲ ಕಾಪಿ ಮಾಡೋದು ಒಳ್ಳೇದು. ಆಮೇಲೆ ಈಗ ಜಸ್ಟ್ ನೌ ಡಾಕ್ಟರ್ ಲಿಮ್ ನಿಮ್ಗೆ ಹೇಳಿದ್ರು, ಒಂದು ಪಾಯಿಂಟ್ ಅನ್ನ ನೀವು ನೋಟ್ ಮಾಡ್ಕೊಳ್ಳಿ. ಯು ಡೋಂಟ್ ಸೆಲ್ ದ ಪ್ರಾಡಕ್ಟ್ ಅಂತ ಹೇಳಿದ್ರು. ನೀವು ಅಂಡರ್ಸ್ಟ್ಯಾಂಡ್ ಮಾಡಿದ್ರ ಗೊತ್ತಿಲ್ಲ. ಸೊ ನೀವು ಡೋಂಟ್ ಸೆಲ್ ದ ಪ್ರಾಡಕ್ಟ್. ನೀವು ಡಾಕ್ಟರ್ ಲಿಮ್ ಫೋಟೋ ತೋರಿಸಿ, ಡಾಕ್ಟರ್ ಎಲ್ಲಿ ಮಲೇಷಿಯಾ ಫೋಟೋ ತೋರಿಸಿ, ಅಥವಾ ನೀವು ಪಾಂಡಿಚೇರಿ ಫೋಟೋ ತೋರಿಸಿದ್ರೆ ನಿಮ್ಗೆ ಬಿಸ್ನೆಸ್ ಆಗುದಿಲ್ಲ ಹೇಳಿದ್ರು. ಬಟ್ ಅದಕ್ಕೆ ಹೇಗ್ ಬಿಸ್ನೆಸ್ ಆಗ್ತದೆ? ಯು ಟಾಕ್ ಅಬೌಟ್ ದ ಸೊಲ್ಯೂಷನ್. DXN is ಸೊಲ್ಯೂಷನ್ ಫಾರ್ ಎವ್ರಿಥಿಂಗ್ ಅಂತ ಹೇಳಿದ್ರು. ಸೊ ಅವರ ಒಂದೊಂದು ಮಾತನ್ನ ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಬೇಕು. ಇಟ್ ಈಸ್ ಎ ಸೊಲ್ಯೂಷನ್. DXN is ಸೊಲ್ಯೂಷನ್ ಫಾರ್ ಎವ್ರಿಥಿಂಗ್ ಅಂತ ಹೇಳಿದ್ರು. ಸೊ ಅದೇ ಪಾಯಿಂಟ್ ನಾನೀಗ ಬಿಸ್ನೆಸ್ ವೈಸ್ ಮಾತಾಡ್ಲಿಕ್ಕಿದ್ದೀನಿ. ಸೊ ಈಗ ಆಲ್ರೆಡಿ ಟೈಮ್ ತುಂಬಾ ಜಾಸ್ತಿ ಆಗಿದೆ. ಸೊ ಇದರಲ್ಲಿ 2 ಪಾರ್ಟ್ ಮಾಡೋಣ, ಇವತ್ತು ಮತ್ತೆ ನಾಳೆ ಇದನ್ನ ಕರೆಕ್ಟ್ ಮಾಡ್ಲಿಕ್ಕೆ ಸಾಧ್ಯ ಆಗ್ಬಹುದು ನನಗೆ. ಸೊ ಅದರಿಂದ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಯಾಕೆಂದ್ರೆ ಹೇಳಿದ್ರೆ ಈ ಪಾಯಿಂಟ್ ಆಧಾರದ ಮೇಲೆನೆ ನಾನು ಬಿಸ್ನೆಸ್ ಮಾಡಿರೋದು. ಈ ಪಾಯಿಂಟ್ ಅನ್ನ ಇಟ್ಕೊಂಡೇ ನಾನು ಬಿಸ್ನೆಸ್ ಮಾಡಿರೋದು. ಅದರಿಂದ ಪ್ರತಿಯೊಂದು ಪಾಯಿಂಟ್ ನಿಮ್ಗೆ ಇಂಪಾರ್ಟೆಂಟ್ ಇದೆ. ಸೊ ಪ್ರತಿಯೊಬ್ರು ನೀವು ಫೋಟೋ ನೀವು ತಗೊಂಡು ಇಟ್ಕೊಳ್ಳಿ. ಪ್ರತಿಯೊಂದು ಪಾಯಿಂಟ್ ನಿಮ್ಗೆ ಅವಾಗ್ಲೇ ನಿಮ್ಗೆ ಅದು ಕರೆಕ್ಟ್ ಗೊತ್ತಾಗ್ತದೆ. ಈ ಬಿಸ್ನೆಸ್ ಅನ್ನ ನಾವು ಯಾಕೆ ಮಾಡ್ಬೇಕು. ಓನ್ಲಿ ನಿಮ್ಗೆ ಹೆಲ್ತ್ ವೈಸ್ ನಾನು ಇಷ್ಟು ಹೇಳ್ಬಿಟ್ಟಿದ್ದೀನಿ. 100% DXN ನಿಮ್ಗೆ ಹೆಲ್ತ್ ಗೆ ಸೊಲ್ಯೂಷನ್ ಗ್ಯಾರಂಟಿ ಕೊಡ್ತದೆ, ಡೌಟೇ ಇಲ್ಲ. ಯಾಕೆಂದ್ರೆ 200 ದೇಶ ಜನರು ಏನು ಹುಚ್ಚರಲ್ಲ. ನೀವು ಎಣಿಸ್ಕೊಳ್ಬೇಕು. DXN 1 ದೇಶ, 2 ದೇಶ, 3 ದೇಶ, 50 ದೇಶ, 100 ದೇಶ, 150 ದೇಶ, 200 ದೇಶ ಜನ ಎಕ್ಸೆಪ್ಟ್ ಮಾಡಿದಾರೆ ಅಂದ್ರೆ 100% ಅದು ನಮ್ಮ ಆರೋಗ್ಯವನ್ನು ಕಾಪಾಡುದು 100ಕ್ಕೆ 100 ಖಾತ್ರಿ. ಅದಕ್ಕೋಸ್ಕರ ದೊಡ್ಡ ದೇಶ, ಮುಂದುವರಿದ ದೇಶ ಲೈಕ್ ಅಮೆರಿಕ ಅಥವಾ ಆಸ್ಟ್ರೇಲಿಯಾ ಅಥವಾ ಸೌದಿ ಅರೇಬಿಯಾ ಅಥವಾ ದುಬೈ ಅಥವಾ ಯುರೋಪ್ ಅಥವಾ ಆಫ್ರಿಕಾ, ಇಂಥ ದೇಶಗಳಲ್ಲಿ DXN 100% ಸಕ್ಸಸ್ಫುಲ್ ಆಗಿ ನಡೀತದೆ ಅಂತ ಹೇಳಿದ್ರೆ ಇಂಡಿಯಾದಲ್ಲಿ ನಡಿಲೇಬೇಕು. ಸೊ ಅದನ್ನ ನಾವು 100% ಅದು ಆರೋಗ್ಯದ ಸಮಸ್ಯೆಗಳಿಗೆ ಅದು ಪರಿಹಾರ 100ಕ್ಕೆ 100. ಆದ್ರೆ ಅದರ ಜೊತೆಗೆ ನಿಮ್ಗೆ ಆರ್ಥಿಕ ಸಮಸ್ಯೆಯನ್ನು ಸರಿ ಮಾಡ್ತದೆ. ನಿಮ್ಮ ಆರ್ಥಿಕತೆಯನ್ನು ಅದು ಮೇಲೆ ಎತ್ತುತ್ತದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ನಿಮ್ಗೆ ಸರಿಯಾದ ಒಂದು ಮಾಹಿತಿಯನ್ನು ಕೊಡ್ಲಿಕ್ಕಿದ್ದೀನಿ. ಆ ಮಾಹಿತಿಯನ್ನ ಕರೆಕ್ಟ್ ಆಗಿ ನೀವು ಅಂಡರ್ಸ್ಟ್ಯಾಂಡ್ ಮಾಡಿದ್ರೆ, ನೀವಿಲ್ಲೂ ಇವತ್ತು ಎಷ್ಟು ಜನ ಅಟೆಂಡ್ ಮಾಡಿದ್ರಿ, ಈಗ ಆಲ್ರೆಡಿ 40+ ಜನ ಇದ್ದೀರಿ, ಪ್ರತಿ ಒಬ್ರು ಫಿನಾನ್ಷಿಯಲಿ ಫ್ರೀಡಮ್ ತಗೋಬಹುದು. ಸೊ ಕಾಸ್ಟ್ ಆಫ್ ಲಿವಿಂಗ್ ಥ್ರೂ ದ ಡಿಕೇಡ್ಸ್ ಅಂತ ಕೊಟ್ಟಿದ್ದಾರೆ. ಅಂದ್ರೆ ಪ್ರತಿ 10 ವರ್ಷಕ್ಕೊಮ್ಮೆ ಯಾವ ರೀತಿ ನಮ್ಮ ಕಾಸ್ಟ್ ಆಫ್ ಲಿವಿಂಗ್ ಜಾಸ್ತಿ ಆಗ್ತದೆ ಅಂದ್ರೆ ನೀವು ಅದನ್ನ ಎಕ್ಸ್ಪೆಕ್ಟ್ ಮಾಡ್ಲಿಕ್ಕೆ ಆಗುದಿಲ್ಲ. ಅಷ್ಟು ಕ್ಲೀನ್ ಆಗಿ ನಮ್ಮ ಮಾಂಟೆಕ್ ಸಿಂಗ್ ಅಹ್ಲುವಾಲಿಯಾ ಅವರು, ಇದು ಡೆಪ್ಟಿ ಚೇರ್ಮನ್, ಅವ್ರೇನು ಈಸ್ ಎಕನಾಮಿಸ್ಟ್, ಡೆಪ್ಟಿ ಚೇರ್ಮನ್ ಆಫ್ ದ ಪ್ಲಾನಿಂಗ್ ಕಮಿಷನ್ ಆಫ್ ಇಂಡಿಯಾದ ಅವರು ಚೇರ್ಮನ್ ಆಗಿ ನಿಮ್ಗೆ ಹೇಳ್ತಾ ಇದ್ದಾರೆ. ಸರಿಯಾಗಿ ತಿಳ್ಕೊಳ್ಳಿ. ಸುಮ್ನೆ ಏನೋ ಆರ್ಡಿನರಿ ಪರ್ಸನ್ ಹೇಳಿಲ್ಲ. ಒಂದು ಡೆಪ್ಟಿ ಚೇರ್ಮನ್ ಇದ್ರ ಬಗ್ಗೆ ಮಾತಾಡ್ತಾನೆ ಅಂತ ಹೇಳಿದ್ರೆ ನೀವು ಸೀರಿಯಸ್ ತಗೊಳ್ಳೇಬೇಕು. ದ ಲಿವಿಂಗ್ ಎಕ್ಸ್ಪೆನ್ಸ್ ಆಫ್ ಅನ್ ಅವರೇಜ್ ಇಂಡಿಯನ್ ಸಿಟಿಸನ್ ಹ್ಯಾಸ್ ಅನ್ ಇನ್ಕ್ರೀಸ್ ಆಫ್ 35% ಎವ್ರಿ ಇಯರ್ ಅಂತಾರ. 35% ನಿಮ್ಗೆ ಎವ್ರಿ ಇಯರ್ ಜಾಸ್ತಿ ಆಗ್ತದೆ. ಅದು ನಿಮ್ಗೆ ಗೊತ್ತಾಗ್ತದೋ ಗೊತ್ತಿಲ್ವೋ ಗೊತ್ತಿಲ್ಲ. ಬಟ್ ಅವರು ಈಗ ಒಂದು 20 ವರ್ಷದ್ದು ಕೊಟ್ಟಿದ್ದಾರೆ, ನೀವು ಅದರಲ್ಲಿ ತಿಳ್ಕೊಬೇಕು ಯಾವ ರೀತಿ ಪ್ರತಿ 10 ವರ್ಷಕ್ಕೆ 1920ರಿಂದ 2020 100 ವರ್ಷದ ಇತಿಹಾಸವನ್ನು ಅವರು ಬರೆದಿಟ್ಟಿದ್ದಾರೆ ಇಲ್ಲಿ. ಅದನ್ನ ನಿಮ್ಗೆ ಸ್ಲೈಡ್ ಮಾಡಿ ಕೊಟ್ಟಿದ್ದಾರೆ.
ಸೊ 1920ರಲ್ಲಿ ನೋಡಿ, ನಿಮ್ಮ ಫೋರ್ ಫಾದರ್ಸ್ ಯಾರಾದ್ರೂ ಇದ್ರೆ ₹1 ಜೀವನ ಸಾಕ್ತಾ ಇದ್ರಂತೆ. ಒಂದ್ ತಿಂಗಳಿಗೆ ₹1 ಸಾಕವ್ರಿಗೆ. ಅದೇ ನಿಮ್ಗೆ 20 ವರ್ಷದ 1940ಯಲ್ಲಿ ನಿಮ್ಗೆ ಅದು 1 ಜಾಸ್ತಿ ಆಗಿ ₹10 ಬೇಕಾಯ್ತು. ಸೊ ಅದ 1960ಯಲ್ಲಿ ನಾವಿದ್ದೀವಿ. ನಾವು ಆಲ್ರೆಡಿ 1960ಯಲ್ಲಿ ನಾವು ಹುಟ್ಟಿಯಾಗಿದೆ. ನಮಗೆ ಗೊತ್ತಿದ್ದು ₹100 ಬೆಲೆ ಎಷ್ಟು ಅಂತೇಳಿ. ನಾವೊಂದು ಐಸ್ ಕ್ಯಾಂಡಿಗೆ ನಮ್ಗೆ ₹1 ಕೊಟ್ಟರು ಸಾಕು, ಐಸ್ ಕ್ಯಾಂಡಿ ಸಿಕ್ಬಿಡ್ತು. ₹1ಗೆ ಒಂದು ಐಸ್ ಕ್ಯಾಂಡಿ. ಅವಾಗ ಜಸ್ಟ್ ಒಂದು ಇಮ್ಯಾಜಿನ್ ಮಾಡಿ. ಆ ರೀತಿಯಲ್ಲಿ ನಾವು ಬೆಳೆದು ಬಂದವರು 1960s ಅಲ್ಲಿ. 1980ಯಲ್ಲಿ ಗೊತ್ತಾಯ್ತು ಅದು 1000 ಬೇಕಾಯ್ತು ನಮ್ಗೆ. 1980ಯಲ್ಲಿ 1000, ಇನ್ನೂ ಒಂದು 0 ಜಾಸ್ತಿ ಆಯ್ತು ನೋಡಿ. ಅದೇ ನಿಮ್ಗೆ 2000 ಅಲ್ಲಿ 20 ವರ್ಷ ಹಿಂದೆ ನಾವು DXN ಜಾಯಿನ್ ಆದಾಗ 10,000 ಅಂದ್ರೆ ಗ್ರೇಟ್ ಇತ್ತು. ಆದ್ರೆ ಈಗ 2020ಯಲ್ಲಿ ಬರ್ತಾ ಇದ್ದೀವಿ. ಸೊ ಈಗ ಇವತ್ತು ನಾನು ನಿನ್ನೆ ಮೊನ್ನೆ ನೋಡಿದೆ, ಯಾವುದೇ ವೆಜಿಟೇಬಲ್ ತಗೊಳ್ಳಿ ₹100 ಕಮ್ಮಿ ಇಲ್ಲ ಸರ್. ಒಂದು ಕುಂಬಳಕಾಯಿ ಒಂದು ಕೊಟ್ಟವ, ಅದಕ್ಕೊಂದು ₹30. ಉಳಿದ ಯಾವುದೇ ತರಕಾರಿಗೆ ₹100 ಇದೆ. ಜಸ್ಟ್ ನೀವು ಇಮ್ಯಾಜಿನ್ ಮಾಡ್ಲಿಕ್ಕೆ ನಿಮ್ಗೆ ಸಾಧ್ಯ ಇಲ್ಲ. ನಿಮ್ಗೆ 1 ಲಕ್ಷ ನಿಮ್ಗೆ ಪ್ರತಿ ತಿಂಗಳು ಇಲ್ಲ ಅಂತ ಹೇಳಿದ್ರೆ ನೀವು ಜೀವನದಲ್ಲಿ ತುಂಬಾ ಪರಿತಪಿಸುವ ಆಗ್ಬೇಕಾಗ್ತದೆ. ಸೊ ದಿಸ್ ಇಸ್ ದ ಥಿಂಗ್, ದಿಸ್ ಇಸ್ ದ ನಿಮ್ಗೆ ಡೇಟಾ. ನಿಮ್ಗೆ ಮಾಂಟೆಕ್ ಸಿಂಗ್ ಅವರು ನಮ್ಗೆ ಹೇಳ್ತಾ ಇದ್ದಾರೆ. ಸೊ ಸೀರಿಯಸ್ ಆಗಿ ಯೋಚನೆ ಮಾಡಿ, ಸೀರಿಯಸ್ ಆಗಿ ಬಿಸ್ನೆಸ್ಗೆ ಮೈಂಡ್ ಅನ್ನ ಓಪನ್ ಮಾಡಿ. ನಿಮ್ಮ ಫ್ಯೂಚರ್ ಇದರ ಮೇಲೆ ಡಿಪೆಂಡ್ ಆಗಿದೆ. 100% ನಿಮ್ಗೆ ವೆಲ್ನೆಸ್ ವಿತ್ ನೆಟ್ವರ್ಕ್ ಮಾರ್ಕೆಟಿಂಗ್ ನಿಮ್ಮ ಜೀವನ ಶೈಲಿಯನ್ನೇ ಚೇಂಜ್ ಮಾಡ್ತದೆ ಅಂತ ಹೇಳೋದ್ರಲ್ಲಿ ನಾನು 2 ಮಾತೇ ಇಲ್ಲ. ಇದನ್ನ ನೀವು ಯಾಕೆ ಮಾಡ್ಬೇಕು? ಈ ವೆಲ್ನೆಸ್ ಮಾರ್ಕೆಟ್ ನೀವು ಯಾಕೆ ಮಾಡ್ಬೇಕು? ನೀವು ಜನರಿಗೆ ನೀವು ಪ್ರಾಡಕ್ಟ್ ಬಗ್ಗೆ ಹೇಳ್ಬಿಡಿ, ಬಿಸ್ನೆಸ್ ಬಗ್ಗೆ ಮಾತಾಡಿ. ನೀವು ಇದು ಫ್ಯೂಚರ್ ಬಿಸ್ನೆಸ್ ಅಂತ ಹೇಳಿ, ವೆಲ್ನೆಸ್ 2 ಹಿಂದಿ ಮತ್ತೆ ಇಂಗ್ಲಿಷ್ ವಿಡಿಯೋನ ಕಳಿಸ್ಕೊಡಿ. ಬಿಸ್ನೆಸ್ ಬಗ್ಗೆ ಹೇಳಿ, ಒಂದು 25,000 ಹಾಕಿ ಬಿಸ್ನೆಸ್ ಅನ್ನ ನೀವು ಮಾಡ್ಬೋದು ಅಂತ ಹೇಳಿ. ಜನ ಬಿಸ್ನೆಸ್ಗೋಸ್ಕರ ಕಾಯ್ತಾ ಇದ್ದಾರೆ, ಯಾವ್ದು ಒಳ್ಳೆ ಬಿಸ್ನೆಸ್ ಇದೆ ಅಂತೇಳಿ. ಇದನ್ನ ನೀವು ಮೂಲೆಯಲ್ಲಿಯೂ ನೀವು ಹೇಳ್ಬೇಕು. ಮೈ ಹೋಮ್ ಮೈ ಶಾಪ್, ಮೈ ಹೋಮ್ ಮೈ ಶಾಪ್, ಮೈ ಹೋಮ್ ಮೈ ಶಾಪ್. IOC ಪ್ಲಾನ್ ಅನ್ನ ಕೊಡಿ. ಜನ ನೋಡಿ, ಎಟ್ ಎ ಟೈಮ್ 25,000 10 ಜನ ತೊಗೊಂಡ 2.5 ಲಕ್ಷ ನಿಮ್ಗೆ ಕಮಿಷನ್ ಎಷ್ಟು ಬರ್ತದೆ ಯೋಚನೆ ಮಾಡಿ ನೀವು. ವೈ ಟು ವೆಲ್ನೆಸ್ ಬಿಸ್ನೆಸ್, ವೆಲ್ನೆಸ್ ಮಾರ್ಕೆಟಿಂಗ್. ನಿಮ್ಗೆ ಬಾಸ್ ಫ್ರೀಡಮ್. ಇವತ್ತು ನಿಮ್ಗೆ ಎಷ್ಟು ಟಫ್ ಅಂತ ಹೇಳಿದ್ರೆ, ಇವತ್ತು ನಿಮ್ಗೆ 5,000ಕ್ಕೆಲ್ಲ ನಿಮ್ಗೆ ಮಕ್ಕಳು ಜಾಬಿಗೆ ಜಾಯಿನ್ ಆಗ್ತಾ ಇದೆ. ಬರೀ ₹5,000, ಯಾಕಂದ್ರೆ ಜಾಬ್ ಇಲ್ಲ. ನಮ್ ಫ್ರೆಂಡ್ ಪಕ್ಕದಲ್ಲಿ ಹೇಳ್ತಾ ಇದ್ದಾರೆ, ಅವ್ರದ್ದೊಂದು ಕಂಪ್ಯೂಟರ್ ಇನ್ಸ್ಟಿಟ್ಯೂಟ್ ಓಪನ್ ಮಾಡ್ತಾರೆ, ಅಪ್ಲಿಕೇಶನ್ಗೆಲ್ಲ 5,000ಕ್ಕೆ ಜನ ಇದ್ದಾರಂತೆ. 5,000ಕ್ಕೆ ನಾವು ಬರ್ತೀವಂತ. ₹5,000 ಸಂಬಳ ಮಾಡಿ ಕೆಲಸಕ್ಕೆ ಜನ ಬರ್ತಾ ಇದ್ದಾರೆ ಅಂತ ಹೇಳಿದ್ರೆ ನೀವು ಯೋಚನೆ ಮಾಡ್ಬೇಕು, ಏನ್ ಅನ್ಎಂಪ್ಲಾಯ್ಮೆಂಟ್ ಪ್ರಾಬ್ಲಮ್ ಎಲ್ಲಿವರೆಗೆ ಏರ್ತಾ ಇದೆ ಅಂತೆ. ಬಾಸ್ ಫ್ರೀಡಮ್, ನೀವು ಅದರಿಂದ ಹೊರಗೆ ಬರ್ಬೇಕು. ಇವತ್ತು ನೀವು ಆ ಟೆನ್ಷನ್ ಒಳಗಡೆ ಇದ್ರೆ ಹೊರಗಡೆ ಬರ್ಬೇಕಂತ ಹೇಳಿದ್ರೆ ಈ ವೆಲ್ನೆಸ್ ವಿತ್ ನೆಟ್ವರ್ಕ್ ಮಾರ್ಕೆಟಿಂಗ್ ಒಂದೇ ಒಂದು ದಾರಿ ನೋಡಿ. ಇದರಲ್ಲಿ ನೀವು, ಯಾಕಂದ್ರೆ ನಾನು ಆಲ್ರೆಡಿ 20 ವರ್ಷದಲ್ಲಿ ನಿಮ್ಗೆ ಹೇಳ್ತಾ ಇರೋದು, ಇದನ್ನೆಲ್ಲ ಅನುಭವಿಸಿ, ನಾನು 10 ವರ್ಷ ವರ್ಕ್ ಮಾಡಿ ಅನುಭವಿಸಿ ನಿಮ್ಗೆ ಹೇಳ್ತಾ ಇರೋದು. ಸೀರಿಯಸ್ ಆಗಿ ತಗೊಳ್ಳಿ. ಇವತ್ತು ಸೀರಿಯಸ್ ಆಗಿ ಹೇಳಿಕ್ಕೆ ನಾನು ಇವತ್ತು ಕೂತ್ಕೊಂಡಿದ್ದೀನಿ. ನೀವು ಬಾಸ್ ಫ್ರೀಡಮ್ ಬೇಕು ನಿಮ್ಗೆ. ಟೈಮ್ 2 ರಿಂದ 5 ವರ್ಷದಲ್ಲಿ ನೀವು ಫ್ರೀಡಮ್ ತಗೋಬೇಕು, ಟೈಮ್ ಫ್ರೀಡಮ್. ನೀವು ನಿಮ್ ಜೊತೆಗೆ, ನಿಮ್ ಫ್ಯಾಮಿಲಿ ಜೊತೆಗೆ, ಇವತ್ತು ಎಷ್ಟೋ ಫ್ಯಾಮಿಲಿ ನಾನು ನೋಡ್ತಾ ಇದ್ದೇನೆ DXN ಅಲ್ಲಿ, ಅವ್ರು ಆರಾಮಿದ್ದಾರೆ. ಎಷ್ಟು ನಮ್ ಟೀಮಲ್ಲೇ ಇದ್ದಾರೆ, ನಮ್ ಟೀಮಲ್ಲೇ ಇದ್ದಾರೆ. ಹಾಗಾಗಿರೋದ್ರಿಂದ ನೀವು ಈ ಟೈಮ್ ಫ್ರೀಡಮ್ ಬೇಕು ಅಂತ ಹೇಳಿದ್ರೆ DXN ಇಸ್ ದ ಬೆಸ್ಟ್ ಬಿಸ್ನೆಸ್. ಇನ್ 2 to 5 years, 5 ವರ್ಷ ಸೀರಿಯಸ್ ವರ್ಕ್ ಮಾಡಿ, ಮತ್ತೆ ರೆಸ್ಟ್ ಆಫ್ ದಿ 50 ವರ್ಷ ನೀವು ಆರಾಮಿರ್ಬೋದು. ಫಿನಾನ್ಷಿಯಲ್ ಫ್ರೀಡಮ್. ಇವತ್ತು ನಾವು ನೋಡ್ತಾ ಇದ್ದೀರಿ. ನನ್ನ ವಿಷಯನೇ ತಗೊಳ್ಳಿ, ಬೇರೆಯವ್ರ ವಿಷಯ ಬೇಡ. ನಾವೀಗ ಇನ್ನೂ ಜೀವಂತ ಇದ್ದೀವಲ್ಲ. ನಮ್ಮ ಮನೆ ನೋಡಿ, 2ನೇ ಮಹಡಿ ಮೇಲೆ ಕೂತಿದ್ದೆ, ಇದಕ್ಕೆ ಯಾವುದೇ ಒಂದು ಪೈಸಾ ಲೋನ್ ಇಲ್ಲ. ನಮ್ದು ಫ್ಲಾಟ್ ಇದೆ, ನಾವು ಎಷ್ಟು ಚೆನ್ನಾಗಿ ಪ್ರತಿ ತಿಂಗಳು ಅದಕ್ಕೆ ಬಾಡಿಗೆ ಬರ್ತಾ ಇದೆ, ಹೌದಾ? ಇನ್ನು ನಮ್ಗೆ ಅಸೆಟ್ಸ್ ಅಂಡ್ ಎಷ್ಟು ಅಸೆಟ್ಸ್ ಅನ್ನ ನಾವು ಕ್ರಿಯೇಟ್ ಮಾಡಿದ್ವಿ. ನಮ್ಮ ಆಫೀಸ್, ಒಂದು AC ಆಫೀಸ್ ಅನ್ನ ಓಪನ್ ಮಾಡಿದ್ವಿ. ಸೊ ಎಷ್ಟು ನಿಮ್ಗೆ ಎನಿಥಿಂಗ್ಸ್ ಫಿನಾನ್ಷಿಯಲಿ ಫ್ರೀಡಮ್. ಹಣದ ನಿಮ್ಗೆ ತೊಂದರೆ ಇಲ್ಲ. ಫಸ್ಟಿಗೆ ನೀವು ಕಷ್ಟ ಪಡ್ಲಿ. ನಾನು ಹೇಳ್ರಿ, 2 ರಿಂದ 5 ವರ್ಷ ನೀವು ಆ ಕಡೆ ಈ ಕಡೆ ನೋಡ್ಬೇಡಿ. ಕುದುರೆ ಹೇಗೆ ಓಡ್ತಾ ಇರ್ತದ ಆ ರೀತಿಯಲ್ಲಿ ನೀವು DXN ಇಟ್ಕೊಂಡು ಹೋಗಿ. ಇವತ್ತು ಎಷ್ಟು ಅದರ್ ಕಂಪನಿ ತೋರಿಸ್ತಾರೆ ನಿಮ್ಗೆ, ಎಷ್ಟು ಕಂಪನಿದು ಪ್ರಾಬ್ಲಮ್ ಇದೆ ನೋಡಿ. DXN ಅಲ್ಲಿ ನೀವು ಆರ್ಥಿಕ ಸ್ವತಂತ್ರವನ್ನು ಪಡಿಬಹುದು. ಅನ್ಲಿಮಿಟೆಡ್ ಇನ್ಕಮ್, ಅನ್ಲಿಮಿಟೆಡ್, ಲಿಮಿಟೇಷನ್ ಇಲ್ಲ. ಅಷ್ಟು ಪಡೆಯುವ ಒಂದು ಅವಕಾಶ ನಿಮ್ಗೆ ಇದ್ರಲ್ಲಿ ಇದೆ ಅಂತ ಹೇಳಿದ್ರೆ ಯಾಕೆ ನೀನು ಸೀರಿಯಸ್ ಆಗ್ಲಿಲ್ಲ? ನೋ ಸ್ಪೆಷಲ್ ಡಿಗ್ರಿ ರಿಕ್ವೈರ್ಡ್. ಇವನ್ ಎಷ್ಟೋ ಇಂಡಿಯಾದಲ್ಲಿ, ಭಾರತದಲ್ಲಿ ಹೆಬ್ಬೆಟ್ನವ್ರು ಇವತ್ತು 2 ಲಕ್ಷ, 3 ಲಕ್ಷ, 5 ಲಕ್ಷ ತಗೊಳ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಅವ್ರು ಏನು ಥಿಂಕ್ ಮಾಡಲ್ಲ, ಅಪ್ಲೈನ್ ಏನ್ ಹೇಳ್ತಾರೆ ಅದನ್ನ ಫಾಲೋ ಮಾಡ್ತಾರೆ. 3,500 ಮಾಡ್ಬೇಕು, 3,500 ಒಂದು ತಿಂಗಳಲ್ಲಿ ಮಾಡ್ಬೇಕು, 1 ತಿಂಗಳು ಫಸ್ಟ್ ಡೇ ಮಾಡ್ಬೇಕು, ಫಸ್ಟ್ ಡೇ ಡೈಮಂಡ್ ಕ್ವಾಲಿಫಿಕೇಶನ್, ಫಸ್ಟ್ ಡೇ ಡೈಮಂಡ್ ಇಷ್ಟೇ ನಿಮ್ಗೆ ಇರೋದು ಇದರಲ್ಲಿ.
ಇದ್ರಲ್ಲೇನು ಸ್ಪೆಷಲ್ ಡಿಗ್ರಿ ನಿಮ್ಗೆ ಅಗತ್ಯನೇ ಇಲ್ಲ. ನಾನು ಏನ್ ಹೇಳ್ತೇನೆ ಜಸ್ಟ್ ನೀವು ಫಾಲೋ ಮಾಡಿ, ಅದು ವರ್ಕ್ ಆಗ್ತದೆ. ಏನ್ ನಿಮ್ಗೆ 50,000, 1 ಲಕ್ಷ, 10 ಲಕ್ಷ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ಲೋ ಸ್ಟಾರ್ಟ್ಅಪ್ ಕ್ಯಾಪಿಟಲ್. ನಿಮ್ಗೆ ಒಂದೇ ಸಲ 25,000, ಬರೀ 5,000 ಹಾಕಿ ಸ್ಟಾರ್ಟ್ ಮಾಡಿ, ಮತ್ತೆ 20,000 ಅದರಲ್ಲೇ ದುಡಿದು ನೀವು ಜಾಯ್ನ್ ಆಗ್ಬೋದು. ಸೊ ಪರ್ಸನಾಲಿಟಿ, ವ್ಯಕ್ತಿತ್ವ, ಇವತ್ತು ಎಷ್ಟು ಜನ ಸ್ಪೀಕರ್ ಆಗ್ಬೋದು, ಎಷ್ಟು ಜನ ನೀವು ಸ್ಟೇಟ್ ಸ್ಪೀಕರ್, ಇಂಟರ್ನ್ಯಾಷನಲ್ ಸ್ಪೀಕರ್ ಆಗ್ಬೋದು. ಇದರಲ್ಲಿ ನಿಮ್ಮ ವ್ಯಕ್ತಿತ್ವವನ್ನು ಯಾವ ರೀತಿ ವಿಕಸನ ಮಾಡ್ಬೋದು, ಯಾವ ರೀತಿ ಡ್ರೆಸ್ ಮಾಡ್ಬೋದು, ಯಾವ ರೀತಿ ಮಾತಾಡ್ಬೋದು, ಯಾವ ಸಿಚುವೇಶನ್ ಹೇಗೆ ಮಾತಾಡ್ಬೋದು, ಯಾವ ರೀತಿ ಮೀಟಿಂಗ್ ಅನ್ನ ಕಂಡಕ್ಟ್ ಮಾಡ್ಬೋದು, ಯಾವ ರೀತಿ ಆನ್ಲೈನ್ ಮೀಟಿಂಗ್ ಅನ್ನ ನೀವು ಕೊಡ್ಬೋದು, ಎಲ್ಲ ನಿಮ್ಗೆ ಫ್ರೀ ಆಗಿ ಸಿಗ್ತದೆ. ಒಂದು ಶಿವಕೇರ ಒಂದು ಅವರ ಪರ್ಸನಾಲಿಟಿ ಡೆವಲಪ್ಮೆಂಟ್ ಪ್ರೋಗ್ರಾಮಿಗೆ ನೀವು 5,000 ರೂಪಾಯಿ ಟಿಕೆಟ್ 3 ಗಂಟೆಗೆ ಕಟ್ಟಬೇಕಾಗ್ತದೆ. ನಾವಿಲ್ಲಿ 630 ದಿನ ನಿಮ್ಗೆ ಫ್ರೀ ನಿಮ್ಮ ವ್ಯಕ್ತಿತ್ವವನ್ನು ವಿಕಸನ ಮಾಡಬಹುದು. ಲೋ ರಿಸ್ಕ್. ಏನಾದ್ರೂ ರಿಸ್ಕ್ ಪ್ರಶ್ನೆ ಇದೆಯಾ? ನೀವು 50,000, 1 ಲಕ್ಷ, 10 ಲಕ್ಷ ಹಾಕಿದ್ರೆ ರಿಸ್ಕ್ ಇದೆ. ಇಲ್ಲಿ ಏನು ರಿಸ್ಕ್ ಇದೆ? ಲೋ ರಿಸ್ಕ್. ನೀವು ಅದೇ ನೋಡಿ, ಇವತ್ತು ಶೇರ್ ಮಾರ್ಕೆಟ್ ಅಲ್ಲಿ ನೋಡಿ ಹಾಕಿರ್ತಾರೆ, ಡಮ್ ಅಂತ ಬಿದ್ದಿರ್ತದೆ. ನಿಮ್ದು ಹೇಳ್ತಾ ದಿನ ಒಂದು ಸಲಕ್ಕೆ 100 ಕೋಟಿ 200 ಕೋಟಿ ಲಾಸ್ ಆಗ್ತದೆ. ಹೌದಾ? ಯಾಕೆ ಆಗ್ತದೆ? ದಟ್ ಈಸ್ ದ ರಿಸ್ಕ್ ಬಿಸ್ನೆಸ್. ಗೊತ್ತಿಲ್ಲ ಮಾರ್ಕೆಟ್ ಯಾವ ರೀತಿ ಆಗ್ತದೆ. ಯಾವುದೋ ಒಂದು ವೈರಸ್ ಬಂತು, ಎಲ್ಲೋ ಒಂದು ಮಾರ್ಕೆಟ್ ಬಿತ್ತು, ಇಲ್ಲಿ ಇಂಡಿಯನ್ ಮಾರ್ಕೆಟ್ ಬಿದ್ದೋಗ್ಬಿಡ್ತದೆ. ರಿಸ್ಕ್ ಜಾಸ್ತಿ ಇದೆ. ನೀವು ಹೋಟೆಲ್ ಹಾಕ್ತೀರಿ, ಒಳ್ಳೆ 10 ಲಕ್ಷ ಖರ್ಚು ಮಾಡ್ತೀರಿ, ಬಿಸ್ನೆಸ್ ಆಗ್ಲಿಲ್ಲ, ಹೋಟೆಲ್ ಬಂದ್ ಆಗ್ಬಿಡುದು. ಎಷ್ಟು ರಿಸ್ಕ್ ಇದೆ ಅಲ್ಲಿ. ಶಾಪ್ ಓಪನ್ ಮಾಡ್ತೀರಿ, ಅಲ್ಲಿ ಎಷ್ಟು ರಿಸ್ಕ್ ಇದೆ ನಿಮ್ಗೆ. ವಾಟ್ ಈಸ್ ದ ರಿಸ್ಕ್ ಇನ್ DXN? ಲೋ ರಿಸ್ಕ್, ಹೈ ರಿಟರ್ನ್. ಎಷ್ಟು ಬೇಕಾದ್ರೂ ನೀವು ಸಂಪಾದನೆ ಮಾಡ. ಇವತ್ತು ಇಂಡಿಯಾದಲ್ಲೇ ನೋಡಿ, ನಿಮ್ಗೆ 25ರಿಂದ 30 ಲಕ್ಷ ಪ್ರತಿ ತಿಂಗಳು ಕಂಟಿನ್ಯೂಸ್ ಆಗಿ ಸಂಪಾದನೆ ಮಾಡು. ಫಾರಿನ್ ಅಲ್ಲಿ ಕೋಟಿಗಟ್ಟಲೆ ಸಂಪಾದನೆ ಮಾಡುವವರು ಇದ್ದಾರೆ. ಜಸ್ಟ್ ಲೈಕ್ ಎ ಓಷನ್. ನೀವು ಎಷ್ಟು ನೀರ್ ತರ್ಲಿಕ್ಕೆ ರೆಡಿ, ಅಷ್ಟು ನೀರ್ ರೆಡಿ ಇದೆ. ನೀವು ತಗೊಳ್ಳಿಕ್ಕೆ ರೆಡಿ ಇರ್ಬೇಕು. ರೆಡಿ ಇದ್ರೆ ಇವತ್ತು ಮೈಂಡ್ ಓಪನ್ ಮಾಡಿ ಸ್ಟಾರ್ಟ್ ಮಾಡಿ. ವೇ ಟು ಸಕ್ಸಸ್ ಇನ್ ದಿಸ್ ಬಿಸ್ನೆಸ್. ವೇ ಟು ಸಕ್ಸಸ್ ಇನ್ ದಿಸ್ ಬಿಸ್ನೆಸ್. ಇದಕ್ಕೆ ಯಾವ್ದು ಬೀಜ? ಯಾವುದು? ಡ್ರೀಮ್. ನಿಮ್ಗೆ ಡ್ರೀಮೇ ಇದಕ್ಕೆ ಬೀಜ. ಬೀಜ ಇರ್ಬೇಕಿದೆ. ಬೀಜ ಇಲ್ಲದಿದ್ರೆ ಸಸಿ ಆಗುದಿಲ್ಲ, ಸಸಿ ಆಗದಿದ್ರೆ ಮರ ಆಗುದಿಲ್ಲ, ಮರ ಆಗದಿದ್ರೆ ಹಣ್ಣೆಲ್ಲಿಂದ ಬರ್ತದೆ. ಅದಕ್ಕೆ ಯಾವುದು? ಡ್ರೀಮ್. ವೈ? ಯಾಕೆ ಈ ಬಿಸ್ನೆಸ್ ಅನ್ನ ಮಾಡ್ಬೇಕು ನೀವು? ಅದೇ ಇಂಪಾರ್ಟೆಂಟ್ ಇದೆ. ಡ್ರೀಮ್ ಇಸ್ ಇಂಪಾರ್ಟೆಂಟ್. ಡ್ರೀಮ್ ಡ್ರಿವನ್ ಬಿಸ್ನೆಸ್. ಡ್ರೀಮ್ ಇದ್ರೆ ಮತ್ತೆಲ್ಲ ಫಾಲೋ ಆಗ್ತದೆ. ನೀವು ಎಲ್ಲ ಪ್ರತಿಯೊಂದು ಈಗ ಉಳಿದದ್ದಿದೆ ನೋಡಿ, ಅದೆಲ್ಲ ಫಾಲೋ ಆಗ್ತದೆ. ನಿಮ್ಗೆ ವಾಟ್ ಈಸ್ ದ ಸೀಡ್? ಬೀಜ ಯಾವ್ದು? ನೀವು ಆಪಲ್ ಬೀಜನ ನಿಮ್ದು ಹಾಕುದು, ಬದನೆಕಾಯಿ ಬೀಜನ ನೀವು ಹಾಕುದು, ಅಥವಾ ನಿಮ್ಗೆ ತಾವರೆ ಬೀಜನ ನೀವು ಹಾಕುದು, ಅಥವಾ ಕ್ಯಾಶು ಬೀಜನ, ಯಾವ್ದು ಬೀಜ ಅದೇ ಮರ ಆಗುದು. ನಿಮ್ಗೆ ಇದು ಫಿನಾನ್ಷಿಯಲ್ ಫ್ರೀಡಮ್ ಬೀಜವನ್ನ ಹಾಕಿ ನೀವು ಮನೆ ಕಟ್ಬೇಕಾ, ಅಥವಾ ನಿಮ್ಗೆ ಆಗರ್ಭ ಶ್ರೀಮಂತರ ಆಗ್ಬೇಕಾ, ಯಾವ ಬೀಜ ಹಾಕ್ತೀರಿ ಆ ಬೀಜ ಮರ ಆಗ್ತದೆ. ಇದ್ರಲ್ಲಿ ನಾನು ಹೇಳುದನ್ನ ಸೀರಿಯಸ್ ಆಗಿ ತಗೊಳ್ಳಿ. ವಾಟ್ ಈಸ್ ಯುವರ್ ಡ್ರೀಮ್? ನಿಮ್ಗೆ ಏನ್ ಕನಸಿದೆ, ಏನು ಸ್ವಪ್ನ ಇದೆ, ಅದನ್ನ ಸ್ಟ್ರಾಂಗ್ ಮಾಡಿ. ಫೈಟ್ ವಿತ್ ಯುವರ್ ಸೆಲ್ಫ್. ನಿಮ್ಮನ್ನ ಇಂಪ್ರೂವ್ಮೆಂಟ್, ನೀವು ಡೆವಲಪ್ಮೆಂಟ್ ಆಗ್ಬೇಕು. ಇದರಲ್ಲಿ ನೀವು ನಿಮ್ಮ ವ್ಯಕ್ತಿತ್ವ ದೊಡ್ಡದಾಗ್ಬೇಕು. ನೀವು ನಿಮ್ಮ ವ್ಯಾಲ್ಯೂಸ್ ಮೇಲೆ ಈ ಬಿಸ್ನೆಸ್ ನಿಂತಿದೆ. ನಿಮ್ಮನ್ನ ನೀವು ಬೆಳೆಸ್ಬೇಕಾದ್ರೆ ನೀವು ಎಷ್ಟು ಜನ ಇಲ್ಲಿ ಮೀಟಿಂಗ್ ರೆಗ್ಯುಲರ್ ಅಟೆಂಡ್ ಮಾಡ್ತೀರಿ, ಅದು ಇಂಪಾರ್ಟೆಂಟ್ ಇದೆ. ಎಷ್ಟು ಜನ ನೀವು ಪಾಸಿಟಿವ್ ಬುಕ್ಸ್ ಅನ್ನ ಓದ್ತೀರಿ, ಅದು ಇಂಪಾರ್ಟೆಂಟ್ ಇದೆ. ಎಷ್ಟು ಜನ ಡ್ರೀಮ್ ಬುಕ್ಸ್ ಅನ್ನ ಮಾಡಿ ಅದನ್ನ ನೋಡ್ತೀರಿ, ಅದು ಇಂಪಾರ್ಟೆಂಟ್ ಇದೆ. ಎಷ್ಟು ಜನ ದಿನ ಅಫರ್ಮೇಶನ್ ಕೊಡ್ತೀರಿ, ಅದು ಇಂಪಾರ್ಟೆಂಟ್ ಇದೆ. ಎಷ್ಟು ನೀವು ಯೂಟ್ಯೂಬ್ ಅಲ್ಲಿ ನೀವು ನೋಡ್ತೀರಿ, ಅದು ಇಂಪಾರ್ಟೆಂಟ್ ಇದೆ. ಯೂಟ್ಯೂಬ್ ಅನ್ನ ಕೇಳ್ತೀರಿ, ಅದು ಸಹ ಇಂಪಾರ್ಟೆಂಟ್ ಇದೆ. ಎಷ್ಟು ನೀವು ಗ್ರೂಪ್ ಮೀಟಿಂಗ್ ಮಾಡ್ತೀರಿ, ಎಷ್ಟು ಟ್ರೈನಿಂಗ್ ಮಾಡ್ತೀರಿ, ಎಲ್ಲ ಕೌಂಟ್ ಆಗ್ತದೆ ನೋಡಿ. ಫೈಟ್ ವಿತ್ ಯುವರ್ ಸೆಲ್ಫ್. ಇಂಪ್ರೂವ್ ಯುವರ್ ಸೆಲ್ಫ್. ನೀವು ಬಿಸ್ನೆಸ್ ಇಂಪ್ರೂವ್ ಮಾಡಿ, ಫಸ್ಟ್ ನಿಮ್ಮನ್ನ ನೀವು ಇಂಪ್ರೂವ್ ಮಾಡ್ಕೊಳ್ಳಿ. ಆಟೋಮ್ಯಾಟಿಕ್ ನೀವು ಬಿಸ್ನೆಸ್ ಅನ್ನ ಇಂಪ್ರೂವ್ ಆಗ್ತದ. ಯೂಸ್ ಅಂಡ್ ಶೇರ್ ದ ಪ್ರಾಡಕ್ಟ್. ಯೂಸ್ ಮಾಡಿ, ಶೇರ್ ಮಾಡಿ, ಯೂಸ್ ಮಾಡಿ, ಶೇರ್ ಮಾಡಿ, ಯೂಸ್ ಮಾಡಿ, ಶೇರ್ ಮಾಡಿ. ಟೀ ಕುಡೀರಿ, ಟೀ ಬಗ್ಗೆ ಮಾತಾಡಿ. ಟೀ ಕುಡೀರಿ. ಏನು ಬೆಸ್ಟ್ ಟೀ ರೀ? ನಂಬರ್ 1 ಟೀ DXN ಟೀ, ಗ್ಯಾನೋ ಟೀ. ಇದ್ರ ಬಗ್ಗೆ ನೀವು ವೆರಿ ಸಿಂಪಲ್. ಯೂಸ್ ಅಂಡ್ ಶೇರ್. ನೆಕ್ಸ್ಟ್ ಶುಡ್ ಶೋ ದ ಪ್ಲಾನ್. 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 ಮೇಕ್ ಮನಿ. ಎಷ್ಟು ಬೇಕು ನೀವು ಹಣ, ಇದೇ ಇರುವುದು ಸಕ್ಸಸ್. ನೀವು ಈ ಪ್ಲಾನ್ ಅನ್ನ ತೋರ್ಸ್ಲಿಕ್ಕೆ ಸ್ಟಾರ್ಟ್. ನಾನು ಹೇಳಿದಿಲ್ಲ 10 IOC 25,000 ಇನ್ವೆಸ್ಟ್ಮೆಂಟ್ ಮಾಡಿ ಈ ಬಿಸ್ನೆಸ್ ಗೆ ಜಾಯ್ನ್ ಆಗಿ ಅಂತ ಹೇಳಿ. 10 ಜನ ಮಾಡಿದ್ರೆ ಎಷ್ಟಾಯ್ತು? 15,000. 20 ಜನ ಮಾಡಿದ್ರೆ ನಿಮ್ದು ಎಲ್ಲಾ ಹಣ, ನೀವು ಪ್ರಾಡಕ್ಟ್ ಏನ್ 25,000, ನಿಮ್ಗೆ 30,000 ಬಂದ್ಬಿಡ್ತು. ನೀವು 30 ಜನ ಅಪಾಯಿಂಟ್ಮೆಂಟ್ ಮಾಡಿದ್ರೆ ಇದು ಎಷ್ಟು ಬೇಗ ಮಾಡ್ತೀರಿ? ಅದ್ರ ಬಗ್ಗೆ ನೀವು ಬಿಸ್ನೆಸ್ ಬಗ್ಗೆ ಮಾತಾಡಿ. ಜನ ಮತ್ತೆ ಕೇಳ್ತಾರೆ ಏನ್ ಬಿಸ್ನೆಸ್ ಅಂತ. ಪ್ರಾಡಕ್ಟ್ ಬಗ್ಗೆ ಮಾತಾಡಿ. ಜನ ಇಂಟ್ರೆಸ್ಟ್ ಇದ್ರೆ ಪ್ರಾಡಕ್ಟ್ ತಗೊಳ್ತಾರೆ, ಇಲ್ಲಾಂದ್ರೆ ಬಿಸ್ನೆಸ್ ಗೆ ಜಾಯ್ನ್ ಆಗ್ತಾರೆ. ದಿಸ್ ಇಸ್ ದ ಥಿಂಗ್. ನೀವು ಬರೇ ಪ್ರಾಡಕ್ಟ್ ಬಗ್ಗೆ ಮಾತಾಡಿದ್ರೆ ಅವ್ರು ಬಿಸ್ನೆಸ್ ಗೆ ಬರುವುದಿಲ್ಲ.
ನೀವು ಬಿಸ್ನೆಸ್ ಅನ್ನ ಮಾತಾಡಿ, ಶೋ ದ ಪ್ಲಾನ್, IOC ಪ್ಲಾನ್ ತೋರಿಸ್ಬೇಡಿ, ಸಿಮ್ ಪ್ಲಾನ್ ತೋರಿಸ್ಬಿಡಿ. ಆವಾಗ ನೋಡಿ ಎಷ್ಟು ನಿಮ್ಗೆ ಮನಿ ಫ್ಲೋ ಆಗ್ತದೆ. ಮೇಕ್ ಮನಿ ಅಂತ ಹೇಳಿದ್ದಾರೆ. ಎಷ್ಟು ಬೇಕಾದ್ರೂ ನೀವು ಮಾಡ್ಬೋದು, ರೈಟ್? ನೆಕ್ಸ್ಟ್, in this business you have the opportunity to control your own future. ಇದು ಒಂದೇ ಬಿಸ್ನೆಸ್ ಅಲ್ಲಿ ನೋಡಿ, ಯಾಕಂತ ಹೇಳಿದ್ರೆ ಇದಕ್ಕೆ ಕಾಂಪಿಟೇಷನ್ ಇಲ್ಲ. ಇದು ಯಾಕಂದ್ರೆ ಇದು ನಿಮ್ಗೆ ಜನ ನೋಡುದಿಲ್ಲ. ನಿಮ್ಮ ಇನ್ವಿಸಿಬಲ್ ಬಿಸ್ನೆಸ್ ಇದು. ನಮ್ ಬಿಸ್ನೆಸ್ ಯಾರಿಗ್ ಗೊತ್ತುಂಟು? ನಮ್ ಬಿಸ್ನೆಸ್ ಎಲ್ಲಿ ಗೋಡೌನ್ ಇದೆ, ಎಷ್ಟಿದೆ, ಎಲ್ಲಿ ಎತ್ತಿದೆ, ಏನು ಗೊತ್ತಿಲ್ಲ. ಇನ್ವಿಸಿಬಲ್ ಬಿಸ್ನೆಸ್. ಯಾರು ಇದು ಕತ್ಕೊಳ್ಳಿಕ್ ಆಗುದಿಲ್ಲ. ಈಗ ಒಂದ್ ಊರಲ್ಲಿ ಕತ್ಕೊಂಡ್ರೆ ಅಂತ ತಿಳ್ಕೊಳ್ಳುವ, ಬೆಂಗಳೂರಲ್ಲಿ ಕತ್ಕೊಂಡಿದ್ರೆ ನಮ್ಗೆ ಶಿವಮೊಗ್ಗದಲ್ಲಿದೆ, ಶಿವಮೊಗ್ಗದಲ್ಲಿ ಕತ್ಕೊಂಡ್ರೆ ಮಾಲಿಂಗ್ಪುರದಲ್ಲಿದೆ, ಮಾಲಿಂಗ್ಪುರದಲ್ಲಿ ಕಲ್ತಿದೆ ಧಾರವಾಡದಲ್ಲಿದೆ, ಧಾರವಾಡದಲ್ಲಿ ಕತ್ಕೊಂಡ್ರೆ ನಮ್ದು ತಿಪ್ಟೂರು ತುಮಕೂರಿನಲ್ಲಿ, ತಿಪ್ಟೂರು ಇಂಡಿಯಾದಲ್ಲಿ ಕತ್ಕೊಂಡ್ರೆ ದುಬೈಯಲ್ಲಿದೆ. In this business you have the opportunity to control your own future. Just imagine ಮಾಡಿ. ಯಾರು ಹೇಳಿದ್ದು? one of the top most Doug DeVos is the network marketing ಹಿಸ್ಟ್ರಿಯಲ್ಲಿ ನಂಬರ್ 1 ಅವ್ರು. ಯಾಕೆಂದ್ರೆ ಆಗರ್ಭ ಶ್ರೀಮಂತರ ಆದ್ರು, ಹುಟ್ಟು ಹಾಕಿದ್ರು, ನೆಟ್ವರ್ಕ್ ಅನ್ನೇ ಹುಟ್ಟು ಹಾಕೋದ್ರಲ್ಲಿ ಡಾಗ್ ಡಿವೋಸ್ ನಂಬರ್ 1 ಇದ್ದಾರೆ. ಅವ್ರು ಹೇಳ್ತಾರೆ, ನಿಮ್ಮ ಓನ್ ಫ್ಯೂಚರ್ ನಿಮ್ಮ ಈ ನೆಟ್ವರ್ಕ್ ಬಿಸ್ನೆಸ್, DXN ಬಿಸ್ನೆಸ್ ಅಲ್ಲಿದೆ. ಇವ್ರನ್ನ ನೀವು ನಂಬ್ತೀರಾ ಇಲ್ವಾ? ಇವರು ಎಷ್ಟು ಒಂದು ಸಿಂಪ್ಲೆಸ್ಟ್ ಪರ್ಸನ್ ಅಂತ ಹೇಳಿದ್ರೆ ಅದು ನಾವು ಅವ್ರದ್ದು ಆ ಬುಕ್ ಅನ್ನ ಓದ್ಬೇಕು. ಅವ್ರು ಎಷ್ಟು ಸ್ಟಡಿ ಮಾಡಿದಾರೆ ಅಂತ ಹೇಳಿದ್ರೆ ಅದು ನಂಬಲಿಕ್ಕೆ ಅಸಾಧ್ಯ. ಅವ್ರು ಹೇಳ್ತಾರೆ, ನೆಟ್ವರ್ಕ್ ಮಾರ್ಕೆಟಿಂಗ್ ಇಸ್ ದ ಫಾಸ್ಟೆಸ್ಟ್ ಗ್ರೋಯಿಂಗ್ ಬಿಸ್ನೆಸ್ ಆಫ್ 21st century. ಇದನ್ನ ಜನರಿಗೆ ತೋರಿಸಿ ನೀವು. ನಾನ್ ಹೇಳುದಲ್ಲ, ಅಬ್ದುಲ್ ಕಲಾಂ ಯಾವಾಗ್ಲೂ ಹೇಳ್ಬಿಟ್ಟಿದ್ದಾರೆ. ಇದನ್ನ ಜಸ್ಟ್ ಜನರಿಗೆ ನೀವು ತೋರಿಸ್ಬೇಕು, ನಾನ್ ಹೇಳಿದ್ದಲ್ಲ ಇದು. ಅದಕ್ಕೆ ನಾನು ಹೇಳಿದ್ವಿ, ಫೋಟೋ ಇಟ್ಕೊಂಡು ನೀವು ಜನರಿಗೆ ತೋರಿಸಿದ್ರೆ ಜನ ನೀವ್ ಹೇಳಿದ್ ನಂಬಲಿಲ್ಲ, ಇವರನ್ನ ನಂಬ್ತಾರೆ ಜನ. 21st century which must be joined by every young man. ನಾನು ಹೇಳುದು ಅದೇನೆ, ಯಂಗ್ ಮ್ಯಾನ್ ಅಂಡ್ ವುಮನ್ ಗ್ಲೋಬಲಿ, ಅದರ್ವೈಸ್ ಯು ಕ್ಯಾನ್ ನೆವರ್ ಗೆಟ್ ದ ಬೆಸ್ಟ್ ಆಫ್ ಯುವರ್ ಯೂತ್ ಏಜ್ ಅಂತ ಹೇಳ್ಬಿಟ್ಟು. ನಿಮ್ಗೆ ಏನು ಆ ಯೂತ್ ಏಜ್ ಅಲ್ಲಿ ನೀವು ಎಂಜಾಯ್ಮೆಂಟ್ ಮಾಡ್ಬೇಕಂತಿದ್ರಿ, ಒಳ್ಳೊಳ್ಳೆ ಗಾಡಿಯಲ್ಲಿ ಹೋಗ್ಬೇಕು, ಫ್ಲೈಟ್ ಅಲ್ಲಿ ತಿರುಗಬೇಕು, ಎಷ್ಟೆಷ್ಟು ಡ್ರೆಸ್ ಮಾಡ್ಕೋಬೇಕು, ಯಾವ ರೀತಿ ಇರ್ಬೇಕು, ಎವ್ರಿಥಿಂಗ್ ನಿಮ್ಗೆ ಈ ಬಿಸ್ನೆಸ್ ಅಲ್ಲಿ ಸಿಗ್ತದೆ ಅಂತ ಹೇಳ್ತಾರೆ. ದಟ್ ಈಸ್ ಕಾಲ್ಡ್ ನೆಟ್ವರ್ಕ್ ಮಾರ್ಕೆಟಿಂಗ್ ವಿತ್ ವೆಲ್ನೆಸ್. ಸೊ ವೆಲ್ನೆಸ್ ಪ್ರಾಡಕ್ಟ್ ಇದೆ. ಈಗ ಬಿಸ್ನೆಸ್ ಗೆ ನಾನು ಬರ್ತಾ ಇದ್ದೀನಿ, ಇದನ್ನ ಫೋಟೋವನ್ನು ತೋರಿಸಿದ್ರೆ ಜನ ನಂಬಿಟ್ಟು ಈ ಬಿಸ್ನೆಸ್ ಗೆ ಜಾಯಿನ್ ಆಗ್ತಾರೆ. ಅಟ್ಲೀಸ್ಟ್ ನಿಮ್ಗೆ ಕೇಳ್ತಾರೆ, ಏನ್ ಬಿಸ್ನೆಸ್ ಇದು ಅಂತ. ಕೇಳೋದಿಲ್ವ ಇವ್ರು ಹೇಳಿದಾಗ? ಜಸ್ಟ್ ಇಮ್ಯಾಜಿನ್ ಮಾಡಿ. ರಾಬರ್ಟ್ ಕಿಯೋಸಾಕಿ ಅವರು ಒಂದ್ ಕಡೆ ಹೇಳ್ತಾರೆ, ದ ರಿಚೆಸ್ಟ್ ಪೀಪಲ್ ಇನ್ ದ ವರ್ಲ್ಡ್ ಲುಕ್ ಫಾರ್ ಅಂಡ್ ಬಿಲ್ಡ್ ನೆಟ್ವರ್ಕ್. ಯಾವುದೇ ರಿಚೆಸ್ಟ್ ಪೀಪಲ್ ತಗೊಳ್ಳಿ, ಇವತ್ತು ಬಿಲ್ ಗೇಟ್ಸ್ ಇರ್ಬೋದು, ಅವ್ರದ್ದು ನೆಟ್ವರ್ಕ್ ಯಾವ ರೀತಿ ಇದೆ ಗೊತ್ತುಂಟಾ ನಿಮ್ಗೆ? ದೇ ಆರ್ ಡೂಯಿಂಗ್ ನೆಟ್ವರ್ಕಿಂಗ್, ನಾಟ್ ವರ್ಕಿಂಗ್. ಯಾರಿಗೋದ ಕೈಗಳ ಕೆಲಸ ಮಾಡ್ತಾ ಇಲ್ಲ, ಅವರು ನೆಟ್ವರ್ಕ್ ಮಾಡ್ತಾ ಇದ್ದಾರೆ. ಇವತ್ತು ನಿಮ್ಗೆ ನಾರಾಯಣ ಮೂರ್ತಿ ಇನ್ಫೋಸಿಸ್ ಅವರು ನೆಟ್ವರ್ಕ್ ಎಷ್ಟು ದೇಶದಲ್ಲಿ ಇದೆ ನಿಮ್ಗೆ? TCS ಒನ್ ಆಫ್ ದ ಬೆಸ್ಟ್ ಕಂಪನಿ. ಯಾವ ರೀತಿ ನೆಟ್ವರ್ಕ್ ಅನ್ನ ಬಿಲ್ಡ್ ಮಾಡಿದೆ? ಟಾಟಾದವರು, ಬಿರ್ಲಾದವ್ರು ಇರ್ಬೋದು, ಅಂಬಾನಿಯವರು ಇರ್ಬೋದು, ಎಲ್ಲರೂ ನೆಟ್ವರ್ಕ್ ಮಾಡ್ತಾರೆ, ದುಡ್ಡು ಮಾಡ್ತಾ ಇದ್ದಾರೆ. ನೀವು ಯಾರಿಗೂ ಹೋಗಿ ವರ್ಕ್ ಮಾಡ್ತಾ ಇದ್ರಿ 8 ಗಂಟೆ, ನಿಮ್ಗೆ ಹಣ ಆಗುದಿಲ್ಲ. ಜಸ್ಟ್ ಇದನ್ನ ಥಿಂಕ್ ಮಾಡಿ. ನಾನು ಹೇಳುದಿಲ್ಲ, ರಾಬರ್ಟ್ ಕಿಯೋಸಾಕಿ ಅವರು ಹೇಳಿದೆ, ಬಿಲ್ಡ್ ನೆಟ್ವರ್ಕ್, ಎವ್ರಿ ಒನ್ ಎಲ್ಸ್ ವರ್ಕ್ ಫಾರ್ ವರ್ಕ್. 95% ವರ್ಕ್ ಮಾಡ್ತಾರೆ, ನೀವು ಓನ್ಲಿ 5% ಜನ ನೆಟ್ವರ್ಕ್ ಮಾಡ್ತಾರೆ. ಇದ್ರ ಬಗ್ಗೆ ಇನ್ನು ನಿಮ್ಗೆ ಕೊಡ್ಲಿಕ್ಕಿದೆ, ಯಾವ ರೀತಿ ನೆಟ್ವರ್ಕ್ ಇದೆ ಅಂತೇಳಿ ನಿಮ್ಗೆ ತೋರ್ಸ್ಲಿಕ್ಕಿದ್ದೀನಿ ಇವತ್ತು. ಐ ಆಮ್ ವೆರಿ ಸೀರಿಯಸ್ ಅಬೌಟ್ ದಿಸ್ ಸ್ಲೈಡ್ಸ್. ಹಾಗಾಗಿ ಬಿಗ್ ಕ್ವಶನ್ಸ್, ವಾಟ್ ಇಸ್ ದ ಬಿಗ್ ಕ್ವಶನ್ಸ್? ಒಂದು ದೊಡ್ಡ ದೊಡ್ಡ ಪ್ರಶ್ನೆ ಬರ್ತದಂತೆ. ವಾಟ್ ವುಡ್ ಡೂ ಯು ವಿತ್ ಎಕ್ಸ್ಟ್ರಾ ಟೈಮ್? ವಾಟ್ ವುಡ್ ಡೂ ಯು ವಿತ್ ಎಕ್ಸ್ಟ್ರಾ ಟೈಮ್? ವಾಟ್ ವುಡ್ ಡೂ ಯು ಡೂ ವಿತ್ ಎಕ್ಸ್ಟ್ರಾ ಮನಿ? ಈ ಎಕ್ಸ್ಟ್ರಾ ಟೈಮ್ ನಿಮ್ಗೆ ಏನ್ ಮಾಡ್ತೀರಿ? ಎಕ್ಸ್ಟ್ರಾ ಟೈಮ್ ಅಲ್ಲಿ ನೀವ್ ಏನ್ ಮಾಡ್ತೀರಿ? ಏನು ಟಿವಿ ನೋಡ್ತೀರಾ, ಅಥವಾ ನೀವು ಸಂಗೀತ ಕೇಳ್ತೀರಾ, ಅಥವಾ ಚಿಟ್ ಚಾಟ್ ಮಾಡ್ತೀರಾ? ಏನ್ ಮಾಡ್ತಾ ಇದ್ರಿ? ವಾಟ್ ವುಡ್ ಯು ಡೂ ವಿತ್ ಎಕ್ಸ್ಟ್ರಾ ಟೈಮ್? ವಾಟ್ ವುಡ್ ಯು ಡೂ ವಿತ್ ಎಕ್ಸ್ಟ್ರಾ ಮನಿ? ಓಕೆ, ಒಂದು ಎಕ್ಸ್ಟ್ರಾ ದುಡ್ಡು ಬಂದ್ರೆ ಏನ್ ಮಾಡ್ತೀರಿ? ಈ ಕ್ವಶನ್ಸ್ ಅಂತ ನೀವು ಅವ್ರಿಗೆ ಕೇಳ್ಬೇಕಂತ. ಆನ್ ಯುವರ್ ಕರೆಂಟ್ ಕೆರಿಯರ್ ಪಾತ್, ವಾಟ್ ಆರ್ ಯುವರ್ ಚಾನ್ಸಸ್ ಆಫ್ ಲಿವಿಂಗ್ ದಿ ಲೈಫ್ ಯು ವಾಂಟ್? ಈ ಸಿಚುವೇಶನ್ ಅಲ್ಲಿ ನಿಮ್ಗೆ ನಿಮ್ಗೆ ಏನ್ ಬೇಕು, ನೀವು ಯಾವ ರೀತಿ ಯೋಚನೆ ಮಾಡ್ತೋ ಆ ರೀತಿಯ ಒಂದು ಜೀವನ ನಿಮ್ಗೆ ಲೈಫ್ ಸ್ಟೈಲ್ ಮಾಡ್ಬೇಕಂತ ಇದ್ದೀರಾ? ಈ ರೀತಿ ಕ್ವಶನ್ಸ್, ಬಿಗ್ ಕ್ವಶನ್ಸ್ ಕೇಳ್ಬೇಕಂತ ಅವ್ರಿಗೆ. ಆವಾಗ ಅವ್ರ ಮೈಂಡ್ ಓಪನ್ ಆಗ್ತದೆ. ಇದು ಮೈಂಡ್ ಓಪನಿಂಗ್ ಕ್ವಶನ್ಸ್. ಆನ್ ಯುವರ್ ಕರೆಂಟ್ ಕೆರಿಯರ್ ಪಾತ್, ನೀವು ಜಾಬ್ ಮಾಡ್ತೀರಿ, ವೃತ್ತಿ ಮಾಡ್ತೀರಿ, ಬಿಸ್ನೆಸ್ ಮಾಡ್ತೀರಿ, ಎಲ್ಲಾ ಮಾಡ್ತೀರಿ. ಅದರ ಒಟ್ಟಿಗೆ ನಿಮ್ಗೇನಾದ್ರೂ ಚಾನ್ಸ್ ಸಿಕ್ಕಿದ್ರೆ,
ನೀವು ಒಂದು ಫಸ್ಟ್ ಕ್ಲಾಸ್ ಒಂದು ಜೀವನ ಶೈಲಿ ಮಾಡೋದಾದ್ರೆ ನಾನು ಒಂದು ಐಡಿಯಾ ಕೊಡ್ತೀನಿ, ನೀವು ಓಪನ್ ಮೈಂಡ್ ಅಲ್ಲಿ ಕೇಳ್ತೀರಾ. ಎಕ್ಸ್ಟ್ರಾ ಟೈಮ್, ಎಕ್ಸ್ಟ್ರಾ ಮನಿ ಬೇಕಾ ನಿಮ್ಗೆ? ಜನ ಈ ಕ್ವಶನ್ಸ್ ಕೇಳಿದಾಗ ಮೈಂಡ್ ಓಪನ್ ಮಾಡ್ತಾರೆ. ಹೌ ಯು ವಿಲ್ ಫೀಲ್ ಆಸ್, ಯಾವ ರೀತಿ ನಿಮ್ಗೆ ಒಂದು ಜಾಬ್ ಅಂತ ಹೇಳಿದ್ರೆ ಬಿ ಯುವರ್ ಓನ್ ಬಾಸ್. ನಿಮ್ದೇ ಒಂದು ಬಿಸ್ನೆಸ್ ಇದ್ರೆ ಹೇಗೆ? ನಿಮ್ದೇ ಒಂದು, ನಿಮ್ ಕೆಳಗಡೆ ಒಂದು 100 ಜನ 1000 ಜನ ನೆಟ್ವರ್ಕರ್ ಇದ್ದಾರೆ ಹೇಗೆ? ನೀವೊಂದು ಥಿಂಕ್ ಮಾಡ್ಬೇಕು. ಈಗ ನಾವು ಥಿಂಕ್ ಮಾಡ್ತೀವಿ, ನಮ್ದೊಂದು 55,000 ಜನ ಇದ್ದಾರೆ, ಭಾರಿ ಖುಷಿ ನಮ್ಗೆ. ದಟ್ ಈಸ್ ದ ಥಿಂಗ್. ಇಲ್ಲಿ ಕೊಟ್ಟಿದ್ದಾರೆ ಪುನಃ ನಾನು, ಯು ಕುಡ್ ಡೂ ವಾಟ್ ಎವರ್ ಯು ವಾಂಟ್ ಟು ಡೂ, ಯು ಕುಡ್ ಗೋ ವೇರ್ ಎವರ್ ಯು ವಾಂಟ್ ಟು ಗೋ, ಯು ಕುಡ್ ಗಿವ್ ವಾಟ್ ಎವರ್ ಯು ವಾಂಟ್ ಟು ಗಿವ್ ಟು whom you love most, think the life of choices. ಜಸ್ಟ್ ಎಂತ ಒಂದು ಕೋಟ್ ಕೊಟ್ಟಿದ್ದಾರೆ ನೋಡಿ. ನಿಮ್ಗೆ ನಿಮ್ ತೀರನೇ ನಿಮ್ಗೆ ಎಲ್ಲಿಗೆ ಹೋಗ್ಬೇಕು, ನೀವ್ ಏನೇನು ಮಾಡ್ಬೇಕು, ಯಾರಿಗೆ ಎಷ್ಟೆಷ್ಟು ಹಣ ಕೊಡ್ಬೇಕು, ಎಷ್ಟು ಸೋಷಿಯಲ್ ವರ್ಕ್ ಮಾಡ್ಬೇಕು, ಅಂದ್ರೆ ನಿಮ್ಮ ಯೋಚನೆ ತರನೇ ನಿಮ್ಮ ಜೀವನ ಇದ್ರೆ ಹೇಗ್ ಆಗ್ಬಹುದು ಅಂತ. ಥಿಂಕ್ ದ ಲೈಫ್ ಯು ಆಫ್ ಚಾಯ್ಸಸ್, ದಟ್ ಈಸ್ DXN ಲೈಫ್. ಲಿವ್ ಲೈಫ್ ಮೆಗಾ ಸೈಜ್ ವಿತ್ ಫುಲ್ ಆಫ್ ಚಾಯ್ಸಸ್. ನಿಮ್ಮ ಶ್ರೀಮತಿಯವ್ರ ಜೊತೆಗೆ, ನಿಮ್ಮ ಸ್ಪೌಸ್ ಜೊತೆಗೆ ಎಷ್ಟು ನಿಮ್ಗೆ ಈಗ ಹೋಗ್ಬೇಕಂತ ಹೇಳಿದ್ರೆ ನೀವು ಹೋಗಿ ಸಿಂಗಾಪುರ್ ಹೋಗಿ ಬರುದು, ಇಲ್ಲ ಹೋಗ್ಬೇಕು ದುಬೈಗೆ ಹೋಗಿ ಬರುವ. ಚಾಯ್ಸ್. ಬಿ ಯುವರ್ ಓನ್ ಬಾಸ್, ಯು ಆರ್ ದ ಬಾಸ್. ಬಿ ಯುವರ್ ಆಲ್ ಟೈಮ್ ಮಾಮ್. ನಿಮ್ಮ ಮಕ್ಕಳಿಗೆ ನೀವು ಆಲ್ ಟೈಮ್ ಮಾಮ್ ಆಗಿದ್ರೆ ಹೇಗೆ? ಜಸ್ಟ್ ಒಂದು ಇಮ್ಯಾಜಿನ್ ಮಾಡಿ, ನೀವು ಇಮ್ಯಾಜಿನ್ ತಗೊಳ್ಳಿ. ಅದಕ್ಕೆ ನಿಮ್ಗೆ ಇಮ್ಯಾಜಿನೇಷನ್ ಅಗತ್ಯ ಬಿಸ್ನೆಸ್ ಮಾಡ್ಬೇಕಾದ್ರೆ. ಸೊ ನೆಕ್ಸ್ಟ್, how you are living today? You just questions, life of compromises or life of full of choices? Choices ಇದೆಯಾ ನಿಮ್ಗೆ? ಇಲ್ಲ. ನಿಮ್ಗೆ ಓನ್ಲಿ ಕಾಂಪ್ರಮೈಸಸ್, ಎಲ್ಲ ಕಾಂಪ್ರಮೈಸಸ್ ಮಾಡ್ತಾ ಹೋಗ್ತಾ ಇರ್ತದೆ. ಆದ್ರೆ ಚಾಯ್ಸ್ ಉಂಟಂತ ನಿಮ್ಗೆ ಗೊತ್ತೇ ಇಲ್ಲ. ಲೈಫ್ ಆಫ್ ಫುಲ್ ಆಫ್ ಚಾಯ್ಸ್ ಇದೆ, ಬೇಕಾದಷ್ಟು ನಿಮ್ಗೆ ಚಾನ್ಸಸ್. ನಾವ್ ಹೇಳ್ತದೆ ಹಾಲು 2 ಲೀಟರ್ 1 ಲೀಟರ್ ಸಾಕು, 2 kg 1 kg ಸಕ್ಕರೆ ಸಾಕು. ನಾವೇನ್ ಮಾಡ್ತೀವಿ, ನಮ್ಗೆ ಹಣ ಇಲ್ಲ, ನಾವೇನ್ ಮಾಡ್ತೀವಿ, ಎಲ್ಲ ಕಾಂಪ್ರಮೈಸಸ್ ಮಾಡ್ತಾ ಹೋಗ್ತಾ ಇರ್ತೀವಿ. ಲೈಫ್ ಅನ್ನ ಕಾಂಪ್ರಮೈಸ್ ಮಾಡೋದು. ಸೊ ಅದಕ್ಕೋಸ್ಕರ ಕಾಂಪ್ರಮೈಸ್, ಅವರಿಗೋಸ್ಕರ ಇವರಿಗೆ ಕಾಂಪ್ರಮೈಸ್, ಯಾಕಂದ್ರೆ ನಮ್ಮ ಹತ್ರ ಹಣ ಇಲ್ಲ. ಲೈಫ್ ಆಫ್ ಫುಲ್ ಆಫ್ ಚಾಯ್ಸಸ್. ನಿಮ್ಗೆ ಬೇಕಾದಷ್ಟು ಆಪರ್ಚುನಿಟಿ ಇದೆ. ನೀವು ಈಗ ಅದನ್ನ ನಿಮ್ಗೆ ಗೊತ್ತಿಲ್ಲ, ನೀವು ಜಸ್ಟ್ ಈಗ ನೋಡೋಣ how you want to live. I am sure you will choose the life of full of choices. ನನಗೆ 100% ನಿಮ್ಮ ಮೇಲೆ ನನಗೆ ನಂಬಿಕೆ ಇದೆ, ನೀವು ಚಾಯ್ಸ್ ಅನ್ನ ಚೂಸ್ ಮಾಡ್ತೀರಂತ. ದಟ್ಸ್ ವೈ ಯು ಆರ್ ಹಿಯರ್ ಆನ್ ದಿಸ್ ಪ್ರೆಸೆಂಟೇಷನ್. ಕನ್ಗ್ರಾಚುಲೇಷನ್. ಈಗ ನೀವು 53 ಮಂದಿ ಇದ್ದೀರಲ್ಲ, ಸುಮ್ಮನೆ ನೀವು ಏನ್ ಬೆಳಿಗ್ಗೆ ಎದ್ದು ನಿದ್ರೆ ಮಾಡೋದು ಬಿಟ್ಟು ಇಲ್ಲಿ ಯಾಕೆ ಕುತ್ಕೊಂಡಿದ್ದೀರಿ? ನೀವು ಈ ಸ್ಲೈಡ್ ಅನ್ನ ನೋಡಿ. ಐ ಆಮ್ ಶ್ಯೂರ್ ಯು ವಿಲ್ ಚೂಸ್ ದ ಲೈಫ್ ಆಫ್ ಫುಲ್ ಆಫ್ ಚಾಯ್ಸ್. ಎಸ್, ನಾನು ಮಾಡ್ತೀನಿ, ನಾನು ಇದನ್ನ ತಗೊಳ್ತೀನಿ, ಸೀರಿಯಸ್ ಆಗಿ ತಗೊಳ್ತೀನಿ ಅಂತೇ ಬಂದು ಇಲ್ಲಿ ಕುತ್ಕೊಂಡಿದ್ರಿ ಮೀಟಿಂಗ್ ಅಲ್ಲಿ. ದಾಟ್ಸ್ ವೈ ಯು ಆರ್ ಹಿಯರ್ ಆನ್ ದಿಸ್ ಪ್ರೆಸೆಂಟೇಷನ್. ಅದಕ್ಕೋಸ್ಕರ ನಿಮ್ಗೆಲ್ರಿಗೂ ನಾನು ಒನ್ಸ್ ಅಗೇನ್ ಕನ್ಗ್ರಾಚುಲೇಷನ್ ಹೇಳ್ತಾ ಇದ್ದೀನಿ. ನಿಮ್ಗೆ ಎಲ್ರಿಗೂ ನಾನು ಶುಭಾಶಯ ಹೇಳ್ತೀನಿ. ನಿಮ್ಮ ಜೀವನ ಶೈಲಿಯನ್ನು 100ಕ್ಕೆ 100 ನೀವು ಚೇಂಜ್ ಮಾಡಬಹುದು. DXN ನೆಟ್ವರ್ಕ್ ಇಂದ, DXN ಬಿಸ್ನೆಸ್ ಇಂದ, DXN ಕಾನ್ಸೆಪ್ಟ್ ಇಂದ ಇದು ಸಾಧ್ಯ ಇದೆ. ಸೊ ನೀವು ಮಾಡ್ಲಿಕ್ಕೆ ಆಗ್ತದೆ ನಿಮ್ಮ ಹತ್ರ. ಸೊ ನೆಕ್ಸ್ಟ್, ವಾಟ್ ಈಸ್ ದಿಸ್ ನಾಟ್? ಇದನ್ನ ನೀವು ಸರಿಯಾಗಿ ತಿಳ್ಕೊಬೇಕಾಗ್ತದೆ. ವಾಟ್ ಈಸ್ ದಿಸ್ ನಾಟ್? ಒನ್ ಈಶ್ವರ್ ಕುಡೇಕರ್ ಅವರೇ, ಓಕೆ ಸರಿ. ವಾಟ್ ಈಸ್ ದಿಸ್ ನಾಟ್? ಇದನ್ನ ನೀವು ಸರಿ ಅರ್ಥ ಮಾಡ್ಬೇಕೀಗ. ನಾನು ಈ ಒಂದು ಪ್ರತಿಯೊಂದು ಸ್ಲೈಡ್ ಅನ್ನ ನೀವು ಫೋಟೋ ತೆಗೆದು ಇಟ್ಕೊಳ್ಳಿ, ನಾನು ಹೇಳುದು ಕೇಳಿ. ಯಾಕೆಂದ್ರೆ ದೆನ್ ಓನ್ಲಿ ನೀವು ಈ ಬಿಸ್ನೆಸ್ ಅನ್ನ ಸೀರಿಯಸ್ ಮಾಡ್ಲಿಕ್ಕೆ ಆಗ್ತದೆ. ಇವತ್ತು ಈ ಸ್ಲೈಡ್ ನಿಮ್ಗೆ ಎಲ್ಲೂ ಸಿಕ್ಕಿರೋದಿಲ್ಲ ನೋಡಿ, ಅಂತ ಸ್ಲೈಡ್ ಅನ್ನ ನಾನು ರೆಡಿ ಮಾಡಿದ್ದೀನಿ. ಜನರಿಗೆ ಏನ್ ಬೇಕು ಅದನ್ನ ಇಲ್ಲಿ ಕೊಡ್ತಾ ಇದ್ದೀನಿ. ಇಟ್ ಈಸ್ ಎನ್ ಮನಿ ಮೇಕಿಂಗ್ ಸ್ಕೀಮಾ? ನೋ, ಇಟ್ ಈಸ್ ನಾಟ್ ಎ ಮನಿ ಮೇಕಿಂಗ್ ಸ್ಕೀಮ್ ಅಲ್ಲ. ಇದು ಮನಿ ಸರ್ಕ್ಯುಲೇಷನ್ ಸ್ಕೀಮಾ? ಅದನ್ನೂ ಅಲ್ಲ. ಇದೇನು ಚಿಟ್ ಫಂಡ? ಅಲ್ಲ. ಇದೇನು ಜಾಗ್ ಪಾಟ? ಅಲ್ಲ. ಇದೇನು ಲಾಟ್ರಿನಾ? ಅಲ್ಲ. ಇದು ಇನ್ವೆಸ್ಟ್ಮೆಂಟ್ ಪ್ಲಾನ್? ನೋ. ಇದೇನು ಮ್ಯೂಚುವಲ್ ಫಂಡ? ನೋ. ಅಥವಾ ಫಂಡ್ ರೈಸಿಂಗ್ ಮಾಡುದಾ? ಅದು ಅಲ್ಲ. ಅಥವಾ ಫೋನ್ಜಿ ಸ್ಕೀಮಾ, ಒಬ್ರಿಗೊಬ್ರು ಜಾಯಿನ್ ಮಾಡೋದು? ಅಲ್ಲ. ಇದೇನು ಬೈನರಿ ಪ್ಲಾನ್? ನೋ. ಅಥವಾ ಮನಿ ರೊಟೇಷನ್ ಮಾಡುವಂತ? ಅಲ್ಲ. ಗೆಟ್ ರಿಚ್ ಕ್ವಿಕ್ ಮನಿ ಸ್ಕೀಮಾ ಇದು? ಅದು ಅಲ್ಲ. ಅವ್ರ ಪೇಪರ್ ಚೆಕ್ ಕ್ಲಿಕ್ ಪ್ಲಾನ್ ಅದು? ಅದು ಅಲ್ಲ. ಇನ್ಸ್ಟೆಂಟಾ? ಅದು ಅಲ್ಲ. ಓವರ್ ನೈಟ್ ರನ್ನಿಂಗ್ ಕಂಪನಿಯ? ನೋ.
ಮೆಂಬರ್ ಮೇಕಿಂಗ್ ಪ್ಲಾನ್? ನೋ. ಇದು ನಿಮ್ಗೆ ಗೊತ್ತಿರ್ಬೇಕು. ಎಷ್ಟೋ ಜನ ಇವತ್ತು ನೆಟ್ವರ್ಕ್ ಮಾರ್ಕೆಟಿಂಗ್ ಅಂದ್ರೆ ಇದಂತ ತಿಳ್ಕೊಂಡಿದ್ದಾರೆ. ವಾಟ್ ಈಸ್ ದಿಸ್? ನಾಟ್. ಇದು ಯಾವುದು ಅಲ್ಲ ನೋಡಿ. ಬೈ ದ ಕನ್ಸ್ಯೂಮರ್, ಟು ದ ಕನ್ಸ್ಯೂಮರ್, ಆಫ್ ದ ಕನ್ಸ್ಯೂಮರ್. ಅದೇ ನೆಟ್ವರ್ಕ್ ಮಾರ್ಕೆಟಿಂಗ್, ರಿಯಲ್ ನೆಟ್ವರ್ಕ್ ಮಾರ್ಕೆಟಿಂಗ್. ಗ್ರಾಹಕರಿಗಾಗಿ, ಗ್ರಾಹಕರೋಸ್ಕರ ಮಾಡುವ ಬಿಸ್ನೆಸ್ DXN ಬಿಸ್ನೆಸ್. ಇದನ್ನ ನೀವು ಅರ್ಥ ಮಾಡಿದ್ರೆ DXN ಬಿಸ್ನೆಸ್ ಅನ್ನ ನೀವು ಸೀರಿಯಸ್ ಆಗಿ ತಗೊಳ್ತೀರಿ. ಇದೆಲ್ಲ ನೀವು ಮನಿ ಮೇಕಿಂಗ್, ಮೆಂಬರ್ ಮಾಡೋದು, ಜನ ಜಾಯಿನ್ ಮಾಡೋ ಬಿಸ್ನೆಸ್ ಅಲ್ಲ ಇದು. ಬೈನರಿಯೋ ಟ್ರೈನರಿಯೋ ಅಲ್ಲ, ಇದೆಲ್ಲ ಹೇಳ್ಬಿಟ್ಟಿದಲ್ಲ. ಇದು ಗೆಟ್ ರಿಚ್ ಮನಿ ಸ್ಕೀಮ್ ಅಲ್ಲ. ಓವರ್ ನೈಟ್ ಅಲ್ಲಿ ಏನು ಕಂಪನಿ ಓಡಿ ಹೋಗು ದುಡ್ಡು ಮಾಡಿ ಓಡೋ ಕಂಪನಿ ಅಲ್ಲ ಇದು. ರಿಯಲ್ ಬಿಸ್ನೆಸ್, ರಿಯಲ್ ಬಿಸ್ನೆಸ್. ದಟ್ ಈಸ್ ವೈ ನೀವು ಈ ಬಿಸ್ನೆಸ್ ಅನ್ನ ಸೀರಿಯಸ್ ಆಗಿ ತಗೋಬೇಕು. ದೆನ್ ವಾಟ್ ಇಸ್ ದಿಸ್? ಹಾಗಿದ್ರೆ ಇದು ಏನಾಗಾದ್ರೆ? ದಿಸ್ ಇಸ್ 21st century ಬಿಸ್ನೆಸ್. ಇದು 21ನೇ ಶತಮಾನದ ಒಂದು ಹೊಸ ತರದ ವ್ಯಾಪಾರ. ಇದು ಹೊಸ ತರದ ಒಂದು ವ್ಯವಹಾರ. ಹಾರ್ಡ್ ಕೋರ್ ಬಿಸ್ನೆಸ್. 100% ನೀವು ಏನು ಪ್ರಾಡಕ್ಟ್ ಕೊಡ್ತೀರಿ, ಪ್ರಾಡಕ್ಟ್ ಅನ್ನ ಮೂವ್ಮೆಂಟ್ ಮಾಡ್ತೀರಿ, ಅದರಿಂದ ನಿಮ್ಗೆ ಲಾಭ ಆಗ್ತಾ ಹೋಗ್ತಾ ಇರ್ತಾರೆ. ಸೊ ಹಾಗಾಗಿ ಇ ಕಾಮರ್ಸ್ ರಿವಲ್ಯೂಷನ್ ಅಂದ್ರೆ ಇದು ನಿಮ್ಗೆ ಇನ್ಫಾರ್ಮೇಶನ್ ಟೆಕ್ನಾಲಜಿ. ನೀವು ಯಾರಿಗೂ ಒಂದು ಇನ್ಫಾರ್ಮೇಶನ್ ಕೊಟ್ರಿ, ಈಗ ಆಫ್ರಿಕಾದಲ್ಲಿ ಇದರ ಬಗ್ಗೆ, ಅವನಲ್ಲಿ ಸ್ಟಾರ್ಟ್ ಮಾಡ್ತಾನೆ, ನಿಮ್ಗೆ ಹಣ ಬರ್ಲಿಕ್ಕೆ ಸ್ಟಾರ್ಟ್ ಆಯ್ತು, ಬಿಸ್ನೆಸ್ ಆಗ್ಲಿ ಸ್ಟಾರ್ಟ್ ಆಯ್ತು. ಇ ಕಾಮರ್ಸ್ ರೆವಲ್ಯೂಷನ್. ಬಿಸ್ನೆಸ್ ಫಾರ್ ಜನರೇಷನ್. ಯಾವ ಬಿಸ್ನೆಸ್ ಇದ್ರಿ ಜನರೇಷನ್, ತಂದೆ ಮಗ, ನೆಕ್ಸ್ಟ್ ಜನರೇಷನ್ ಕ್ಲೋಸ್ ಆಗಿರ್ತದೆ. ದಿಸ್ ಇಸ್ ಲೈಕ್ ದಟ್ ಬಿಸ್ನೆಸ್ ಫಾರ್ ಜನರೇಷನ್. ಇದು ನೆಕ್ಸ್ಟ್ ನಿಮ್ ಮಕ್ಕಳಿಗೆ, ನೆಕ್ಸ್ಟ್ ನಿಮ್ ಮಕ್ಕಳಿಗೆ, ನೆಕ್ಸ್ಟ್ ಮಕ್ಕಳಿಗೆ, ಮರಿ ಮಕ್ಕಳಿಗೆ. ನಮ್ಮ ಪ್ರೊಫೆಸರ್ ಹೇಳ್ತಾರೆ, ನನ್ನ ಮರಿ ಮಕ್ಕಳಿಗೆ ಮಾಡಿ ಇಟ್ಟಾಯ್ತು ಅಂತ ಹೇಳಿ. ಅಷ್ಟು ಬಿಸ್ನೆಸ್ ಫಾರ್ ಜನರೇಷನ್. ಬಿಸ್ನೆಸ್ ಫಾರ್ ಲೀಡರ್ಶಿಪ್. ಡೋಂಟ್ ಬಿಲ್ಡ್ ದ ಬಿಸ್ನೆಸ್, ಬಿಲ್ಡ್ ದ ಲೀಡರ್ಸ್. ಈಗ ನಮ್ ಟೀಮ್ ಅಲ್ಲಿ ನಮ್ಗೆ ಭಾರಿ ಖುಷಿ ಆಗ್ತದೆ, ನೀವು ಎಷ್ಟು ಜನ ಲೀಡರ್ಸ್ ಬಂದು ಇಲ್ಲಿ ಕೂತ್ಕೊಂಡಿದ್ದಾರೆ. ಸೊ ನಮ್ಗೆ ಅಂದ್ರೆ ಯು ಆರ್ ಆಲ್ ಲೀಡರ್ಸ್. ವಿ ಹ್ಯಾವ್ ಟು ಕ್ರಿಯೇಟ್ ದ ಲೀಡರ್ಸ್, ನಾಟ್ ಲೋಡರ್ಸ್. ಇದರಲ್ಲಿ ಬೇಕಾದಷ್ಟು ಜನ ನಾವು ಲೀಡರ್ಸ್ ಅನ್ನ ರೆಡಿ ಮಾಡ್ಬೋದು. ಇಲ್ಲಿ ನಿಮ್ಗೆ ಲೀಡರ್ಸ್ ಐನಾಪ್ ಅವರು ಇರ್ಬೋದು, ಅಶೋಕ್ ಶೇರ್ಗಾರ್ ಇರ್ಬೋದು, ವಿದ್ಯಾ ನಾಯಕ್ ಅವ್ರು ಇರ್ಬೋದು, ಅನಂತ್ ಶೆಟ್ಟಿ ಅವರು ಇರ್ಬೋದು, ಸೊ ನಿಮ್ಗೆ ಅಂಥೋನಿ ಅವರು ಇರ್ಬೋದು, ಸೊ ರಾಜಪ್ಪ ಅವ್ರು ಇರ್ಬೋದು, ಅಥವಾ ದೀಕ್ಷಾ ಅವರು ಇರ್ಬೋದು, ಅಥವಾ ಇಲ್ಲಿ ಸಾರಿ ಎಲಿಜಬೆತ್ ಅವ್ರು ಇರ್ಬೋದು, ಅಥವಾ ಗಂಗಾಧರ್ ಆಚಾರ್ಯ ಅವ್ರು ಇರ್ಬೋದು, ಗೋವಿಂದ್ ಪಾಂಡೆ ಅವ್ರು ಇರ್ಬೋದು, ಈಶ್ವರ್ ಖುರ್ಡೇಕರ್ ಇರ್ಬೋದು, ಹರೀಶ್ ಅವ್ರು ಇರ್ಬೋದು, ಕಾಂಚನ್ ಸತೀಶ್ ಅವ್ರು ಇರ್ಬೋದು, ಅಥವಾ ಬಿಳ್ಗಿ ಅವ್ರು ಇರ್ಬೋದು, ಅಥವಾ ಮಾಲ್ತೇಶ್ ಅವ್ರು ಇರ್ಬೋದು, ಅಥವಾ ನಿಮ್ಗೆ ಪ್ರವೀಣ್ ಕುಮಾರ್ ಅವ್ರು ಇರ್ಬೋದು, ಮಂಜುನಾಥ್ ಅವ್ರು ಇರ್ಬೋದು. ಇವ್ರಿಗೆಲ್ಲ ಯಾರು? ಇವರೆಲ್ಲ ಲೀಡರ್ಸ್. ರಾಘವೇಂದ್ರ ಇರ್ಬೋದು, ರಾಜೇಶ್ವರಿ ಇರ್ಬೋದು, ಶೈಲಾ ಶೆಟ್ಟಿ ಅವ್ರು ಇರ್ಬೋದು, ಎಲ್ಲ ಲೀಡರ್ಸ್. ಯು ಆರ್ ಆಲ್ ಲೀಡರ್ಸ್. ಇಟ್ ಈಸ್ ನಾಟ್ ಮೆಂಬರ್ ಬಿಸ್ನೆಸ್ ಅಲ್ಲ, ಇದು ಲೀಡರ್ಶಿಪ್ ಬಿಸ್ನೆಸ್. ನೀವು ಲೀಡರ್ ಆಗ್ಬಹುದು ಇದರಲ್ಲಿ, ದೊಡ್ಡ ದೊಡ್ಡ ಲೀಡರ್ಸ್. ಬಿಸ್ನೆಸ್ ಆಫ್ ಲೀಡರ್ಶಿಪ್ ಇದು. ನೀವು ಒಂದು ಲೆವೆಲ್ ಹೋಗಿ ನಂತರ ನಿಮ್ಗೆ ಕೆಲವು ಪ್ರೊಫೈಲ್ಸ್ ನ ನೋಡ್ಬೇಕು, ಯಾವ ರೀತಿ ಬೆಳೀತಾ ಇದೆ ಅಂತ. ಎಂಟರ್ಪ್ರಿನರಲ್ ಆಪರ್ಚುನಿಟಿ. ನಿಮ್ಗೆ ಒಂದು ದೊಡ್ಡ ಉದ್ಯಮ ಕಟ್ಟೋ ಒಂದು ಅವಕಾಶ ಇದರಲ್ಲಿ ಇದೆ. ತುಂಬಾ ಜನರಿಗೆ ಇದರ ಬಗ್ಗೆ ನೀವು ದೊಡ್ಡ ಚಿತ್ರಣ ಕೊಡಬೇಕಾಗಿದೆ. ಅದಕ್ಕೋಸ್ಕರ ನಾನು ನಿಮ್ಗೆ ಹೇಳ್ತಾ ಇರೋದು ಬಿಸ್ನೆಸ್ ಆಫ್ ಸಿಗ್ನಿಫಿಕೆನ್ಸ್. ಎಂತ ಒಂದು ವರ್ಡ್ ಕೊಟ್ಟಿದ್ದಾರೆ ನೋಡಿ. ಹೀಗೆ ದೊಡ್ಡ ದೊಡ್ಡ ಕಾರ್ಪೊರೇಟ್ ಗೆ ಇದನ್ನ ಕೊಡ್ತಾರೆ, ಬಿಸ್ನೆಸ್ ಆಫ್ ಸಿಗ್ನಿಫಿಕೆನ್ಸ್. DXN ಬಿಸ್ನೆಸ್ ಇಸ್ ದ ಬಿಸ್ನೆಸ್ ಆಫ್ ಸಿಗ್ನಿಫಿಕೆನ್ಸ್. ಬಿಸ್ನೆಸ್ 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 ಪಕ್ಕಾ ಬಿಸ್ನೆಸ್ ನೋಡಿ. ಈ ಬಿಸ್ನೆಸ್ ಅನ್ನ ನೀವು ಯಾವ್ದಂತ ಅರ್ಥ ಮಾಡ್ಕೊಂಡ್ರೆ ಮಾತ್ರ ಈ ಬಿಸ್ನೆಸ್ ಅನ್ನ ದೊಡ್ಡದು ಮಾಡ್ಲಿಕ್ಕೆ ನಿಮ್ಗೆ ಸಾಧ್ಯ ಆಗ್ತದೆ. ಸೊ ಹಾಗಿದ್ರೆ ಡೂ ಯು ಹ್ಯಾವ್ ಎನಿ ಡ್ರೀಮ್ಸ್? ಪುನಃ ನಾನು ಅಲ್ಲಿಗೆ ಬರ್ತೀನಿ. ನೀವು ಈ ಬಿಸ್ನೆಸ್ ಮಾಡ್ಬೇಕಾದ್ರೆ ನಿಮ್ಗೆ ಡ್ರೀಮ್ ಅಗತ್ಯ ಬೇಕು ಅಂತ ಹೇಳ್ತಾರೆ. ಓನ್ ಯುವರ್ ಲಕ್ಸುರಿಯಸ್ ಹೋಮ್. ನೀವೊಂದು 3 ಬೆಡ್ರೂಮ್ 5 ಬೆಡ್ರೂಮ್, ನೀವೊಂದು ನಿಮ್ದೇ ಮ್ಯಾನ್ಷನ್ ಕಟ್ಬೇಕಾ? ನೀವೊಂದು ನಿಮ್ದೇ ಆದ ಬಂಗ್ಲೋ ಮಾಡ್ಬೇಕಾ? ದಿಸ್ DXN ಬಿಸ್ನೆಸ್. ಯೋಚನೆ ಮಾಡಿ, ನನ್ನದೇ ಆದ ಬಂಗ್ಲೋ ಇದ್ರೆ ಹೇಗೆ ಅಂತ. ಹಾಗೆ ಎನಿ ಟೈಮ್ ಶಾಪಿಂಗ್ ಹೋಗ್ಬೇಕಾ? ಇವತ್ತು ಯಂಗ್ ಜನರೇಷನ್ ಶಾಪಿಂಗ್ ಮಾಡಿದ್ರೆ ಅವ್ರಿಗೆ ಭಾರಿ ಖುಷಿ. ಎಷ್ಟು ಶಾಪಿಂಗ್ ಮಾಡ್ಬೇಕು, ನಿಮ್ಗೆ ಏನೇನ್ ತಗೋಬೇಕು? ಎಕ್ಸ್ಪ್ಲೋರ್ ಇದ್ದ ಇಂಡಿಯಾ. ಇಂಡಿಯಾದಲ್ಲಿ ಎಷ್ಟೆಷ್ಟು ಟೂರಿಸ್ಟ್ ಪ್ಲೇಸ್ ಇದೆ, ಎಲ್ಲವನ್ನೂ ನೋಡ್ಬೋದಂತ. ಅಂತ ಒಂದು ಅವಕಾಶ ಇದರಲ್ಲಿ ಇದೆ. ಇಂಡಿಯಾ ಮಾತ್ರ ಅಲ್ಲ, ನಿಮ್ಗೆ ಇಡೀ ಪ್ರಪಂಚವನ್ನೇ ನೀವು ಸುತ್ತಬಹುದು, ಆ ಅವಕಾಶನೂ ಇದೆ. ರಿಯಲ್ ಓನ್ ಮೂವೀಸ್, ನಿಮ್ದೇ ಒಂದು ಸಕ್ಸಸ್ ಸ್ಟೋರಿ, ನಿಮ್ದೇ ಒಂದು ಮೂವಿ ಮಾಡ್ಬೋದಂತೆ. ಜಸ್ಟ್ ವಾಟ್ ಟು ಬಿ ಎ ಇಂಟರ್ನ್ಯಾಷನಲ್ ಸ್ಪೀಕರ್. ಇವತ್ತು ನೋಡಿ, ಪ್ರೊಫೆಸರ್ ದುಬೈಯಲ್ಲಿ ಇದ್ದಾರೆ, ಮೇಡಮ್ ದುಬೈಯಲ್ಲಿ ಇದ್ದಾರೆ. ಎಷ್ಟು ದೇಶದಲ್ಲಿ 100 ದೇಶಕ್ಕೆ ಹೋಗಿ ಬಂದಿದ್ದಾರೆ. ಟ್ರಾವೆಲ್ ಅರೌಂಡ್ ದ ವರ್ಲ್ಡ್, ಎಲ್ಲಿ ಬೇಕಾದ್ರೆ ನಿಲ್ಸೋದು. ದಿಸ್ ಇಸ್ ಡ್ರೀಮ್ ಡ್ರಿವನ್ ಬಿಸ್ನೆಸ್. ಈ ಬಿಸ್ನೆಸ್ ನಿಮ್ಗೆ ಒಂದು ಕನಸಿನ ವ್ಯಾಪಾರ ಇದು. ಈ ಕನಸಿನ ವ್ಯಾಪಾರದಲ್ಲಿ ನಿಮ್ಗೆ ಎಲ್ಲಿಗೆ ಬೇಕಾದ್ರೆ ಹೋಗ್ಲಿಕ್ಕೆ ನಿಮ್ಗೆ ಸಾಧ್ಯ ಇದೆ. ಸೊ ಯು ಕ್ಯಾನ್ ಡೂ ಇಟ್.
ಡೂ ಯು ಹ್ಯಾವ್ ಎನಿ ಡ್ರೀಮ್ಸ್? ಇನ್ನು ಮುಂದುವರೆದ ಭಾಗ ಆಯ್ತು. ರಿಟೈರ್ ರಿಚ್, ರಿಟೈರ್ ಯಂಗ್. ಯಾರಿಗಿಲ್ಲ, ಯಾರಿಗೂ. ರಿಟೈರ್ ರಿಚ್, ರಿಟೈರ್ ಯಂಗ್. ಕುಂದನ್ ಕುಮಾರ್, ಜಸ್ಟ್ 24 years, ರಿಟೈರ್ ರಿಚ್, ರಿಟೈರ್ ಯಂಗ್. ತಿಂಗಳಿಗೆ 5 ಲಕ್ಷ, ವರ್ಷಕ್ಕೆ ಎಷ್ಟಾಯ್ತು? ಜಸ್ಟ್ ಇಮ್ಯಾಜಿನ್ ಮಾಡಿ. ಚೈಲ್ಡ್ ಎಜುಕೇಶನ್, ನಿಮ್ಮ ಮಕ್ಕಳನ್ನ ನಿಮ್ಗೋಸ್ಕರ ನಿಮ್ಮ ಜವಾಬ್ದಾರಿ, ಡಾಕ್ಟರ್, ಇಂಜಿನಿಯರ್ ಆಗಿ ನೋಡಿ ಹೇಗಿರ್ಬೋದು ಅಂತ. ರಿಯಲ್ ಕೇರ್ ಅಂಡ್ ರಿಯಲ್ ಲವ್ ಟು ಸ್ಪೌಸ್, ನಿಮ್ಮ ಶ್ರೀಮತಿಯವ್ರ ಜೊತೆಗೆ ಏನ್ ಬೇಕು, ಏನೇನು ಅವರ ಡ್ರೀಮ್ ಇಟ್ಕೊಂಡು ಬಂದಿದ್ದಾರೆ, ಅವ್ರ ಜೊತೆಗೆ ಪ್ರೀತಿ, ಆ ಮಕ್ಕಳ ಪ್ರೀತಿ, ಇಮೋಷನಲ್, ಆಲ್ ಟೈಮ್ ಪಾರ್ಟಿ ವಿತ್ ಫ್ರೆಂಡ್ಸ್. ಒನ್ ರಿಟೈರ್ಡ್ ಆದ ನಂತರ ನಿಮ್ಗೆ ಈಗ ಒಂದು ಜಸ್ಟ್ 5 years 6 years ಯು ಕ್ಯಾನ್ ರಿಟೈರ್, ಯು ಕ್ಯಾನ್ ಬಿ ಪಾರ್ಟಿ. ಪರ್ಸನಾಲಿಟಿ ಡೆವಲಪ್ಮೆಂಟ್, ಯಾವ ರೀತಿ ಇದರಲ್ಲಿ ಬೆಳಿಬೇಕು, ನೀವು ಯಾವ ಲೆವೆಲ್ಗೆ ಹೋಗ್ಬೇಕು, ಎವ್ರಿಥಿಂಗ್ ಇದರಲ್ಲಿ ಸಿಗ್ತದೆ. ಕೇರ್ ಮಾಡ್ಬೋದು, ಟೀಮ್ ಕೇರ್ ಮಾಡ್ಬೋದು, ಬ್ಯಾಂಕ್ ಬ್ಯಾಲೆನ್ಸ್ ಅನ್ನು ಇನ್ಕ್ರೀಸ್ ಮಾಡ್ಬೋದು. ವಾಟ್ ಈಸ್ ಯುವರ್ ಡ್ರೀಮ್? ದಟ್ ಈಸ್ ವೆರಿ ಇಂಪಾರ್ಟೆಂಟ್. ನಿಮ್ಗೆ ಡ್ರೀಮ್ ಬೇಕಾ? ಡ್ರೀಮ್ ಇದೆಯಾ? ಈ ಬಿಸ್ನೆಸ್ ನಿಮ್ಗೆ ವರ್ಕ್ ಆಗ್ತದೆ ಅಂತ ಹೇಳ್ತಾರೆ. ವಾಟ್ ಆರ್ ದ ಅವೈಲಬಲ್ ಆಪ್ಷನ್? ಈಗ ಆಪ್ಷನ್ ಗೆ ಹೋಗುವ. ಪ್ಲಾನ್ ಎ, ಪ್ಲಾನ್ ಬಿ ಇದೆ. ಸೊ ವಾಟ್ ಈಸ್ ದ ಪ್ಲಾನ್ ಎ, ವಾಟ್ ಈಸ್ ದ ಪ್ಲಾನ್ ಬಿ? ಪ್ಲಾನ್ ಎ ಅಲ್ಲಿ ನಿಮ್ಗೆ ಗೆಟ್ ಎ ಗುಡ್ ಜಾಬ್, ನೀವೊಂದು ಒಳ್ಳೆಯ ಜಾಬ್ ತಗೋಬಹುದು ಓದಿದ್ರೆ. ಸ್ಟಾರ್ಟ್ ಎ ಬಿಸ್ನೆಸ್ ಸ್ಟಾರ್ಟ್ ಮಾಡಬಹುದು. ರನ್ ಪ್ಯಾರೆಂಟಲ್, ನಿಮ್ಮ ತಂದೆ ತಾಯಿ ಮಾಡಿದಂತ ಆಸ್ತಿ ಅಥವಾ ಬಿಸ್ನೆಸ್ ಇದ್ರೆ ಅದನ್ನ ಕಂಟಿನ್ಯೂ ಮಾಡಬಹುದು. ಬಿಕಮ್ ಒಂದು ಇಂಡಸ್ಟ್ರಿಯಲಿಸ್ಟ್, ಯಾಕಂದ್ರೆ ನಿಮ್ಮ ತಂದೆ ತಾಯರು ಅಥವಾ ಅಜ್ಜವ್ರು ಇಂಡಸ್ಟ್ರಿಯಲ್ ಆದ್ರೆ ಅದನ್ನ ನೀವು ಕಂಟಿನ್ಯೂ ಮಾಡಬಹುದು. ಬಿಕಮ್ ಎ ಹೆವಿ ಇನ್ವೆಸ್ಟರ್, ನೀವು ಇನ್ವೆಸ್ಟ್ ಶೇರ್ ಮಾರ್ಕೆಟ್ ಅಥವಾ ರಿಯಲ್ ಎಸ್ಟೇಟ್ ನೀವು ಹೆವಿ ಇನ್ವೆಸ್ಟ್ಮೆಂಟ್ ಮಾಡಬಹುದು. ರೈಟ್ ಬೆಸ್ಟ್ ಸೆಲ್ಲಿಂಗ್ ಬುಕ್ಸ್, ನೀವೊಂದು ಬುಕ್ ಬರೀಬಹುದು, ಆಥರ್ ಆಗ್ಬಹುದು. ಹೈಯರ್ 1000 ಪೀಪಲ್, ಹೈಲಿ ಸ್ಕಿಲ್ ಪೀಪಲ್, ಅವರಿಗೆ ಸ್ಯಾಲರಿ ಕೊಟ್ಟು ನೀವು ಒಂದು ದೊಡ್ಡ ಫ್ಯಾಕ್ಟರಿಯನ್ನ ರನ್ ಮಾಡಬಹುದು. ದಿಸ್ ಇಸ್ ಅ ಪ್ಲಾನ್ ಎ ಆಪ್ಷನ್. ಪ್ಲಾನ್ ಎ ಆಪ್ಷನ್ ಇದು, ಇನ್ನು ಅಂದ್ರೆ ಕನ್ವೆನ್ಷನ್ ಟೈಪ್. ಪ್ಲಾನ್ ಬಿ ಆಪ್ಷನ್, ಲಿವರೇಜ್ ಯುವರ್ ಟೈಮ್. ಬಿ ಆಪ್ಷನ್ ನೋಡಿ, ಲಿವರೇಜ್ ಯುವರ್ ಟೈಮ್. ನಮ್ಮ ಟೀಮಲ್ಲಿ ನಾನು ಹೇಳಿದೆ 400 ಜನ 3,500 PV ಮಾಡಿದ್ದಾರೆ. ಎಷ್ಟಾಯ್ತು ಲೆಕ್ಕ ಹಾಕಿ. ನಾನ್ ಮಾಡಿದಷ್ಟೇ 3,500 PV, 400 ಜನ ಮಾಡಿದ್ರೆ ಎಷ್ಟು PV ಆಯ್ತು ಅಂತ ಲೆಕ್ಕ ಹಾಕಿ. ದಟ್ಸ್ ಕಾಲ್ಡ್ ಲಿವರೇಜ್. ನಾನು ಹಾಕಿದ್ದು 2 ಗಂಟೆ ವರ್ಕ್, ಈ 300 ಜನ 2 ಗಂಟೆ ವರ್ಕ್ ಆದ್ರೆ ಒಂದು ದಿನಕ್ಕೆ ಗಂಟೆ ಎಷ್ಟಾಯ್ತು ಲೆಕ್ಕ ಹಾಕಿ. ಲಿವರೇಜ್ ಯುವರ್ ಸ್ಕಿಲ್. ನಾನು ನನ್ನ ಸ್ಕಿಲ್ ಓಪನ್ ಮಾಡಿದೆ, ಪ್ರವೀಣ್ ಅವರು ಅವರ ಸ್ಕಿಲ್ ಓಪನ್ ಮಾಡ್ತಾರೆ, ದಯಾನಂದ್ ಶೆಟ್ಟಿ ಅವರು ಅವರ ಸ್ಕಿಲ್ ಓಪನ್ ಮಾಡ್ತಾರೆ, ಅಶೋಕ್ ಅವರು ಅವರ ಸ್ಕಿಲ್ ಓಪನ್, ವಿದ್ಯಾ ಅವರು ಅವರ ಸ್ಕಿಲ್ ಓಪನ್ ಮಾಡ್ತಾರೆ, ಸೊ ಬಿಳಿಗಿ ಅವರು ಅವರ ಸ್ಕಿಲ್ ಓಪನ್ ಮಾಡ್ತಾರೆ, ಶೈಲಾ ಶೆಟ್ಟಿ ಅವರು ಅವರ ಸ್ಕಿಲ್ ಓಪನ್ ಮಾಡ್ತಾರೆ. ಲಿವರೇಜ್ ಯುವರ್ ಸ್ಕಿಲ್. ಟೋಟಲ್ ಸ್ಕಿಲ್ ಎಷ್ಟಾಯ್ತು ನೋಡಿ. ಟೋಟಲ್ ನಿಮ್ಗೆ ಅಟ್ಲೀಸ್ಟ್ ದಿನಕ್ಕೆ ಒಂದು ಹೋಮ್ ಮೀಟಿಂಗ್ ಆದ್ರೆ ಎಷ್ಟು ಹೋಮ್ ಮೀಟಿಂಗ್ ಆಯ್ತು. ಲಿವರೇಜ್ ಯುವರ್ ಎಫರ್ಟ್. ಎಂತ ಒಂದು ಬಿಸ್ನೆಸ್ ನೋಡಿ ಇದು. ಬಿಲ್ಡ್ ನೆಟ್ವರ್ಕ್. ಸೊ ಅದರಿಂದ ಪ್ಲಾನ್ ಎ ಇದ್ದವರಿಗೆ ನೋಡಿ ಎಷ್ಟು ಟೆನ್ಷನ್ ಇದೆ. ಎಲ್ಲ ಈ ಪ್ಲಾನ್ ಎ ಅಲ್ಲಿ ಇದ್ದವ್ರಿಗೆ ಏನ್ ಮಾಡ್ತಾರೆ, ಅದ್ರ ಹಿಂದೆ ಹೋಗ್ತಾ ಇರ್ತಾರೆ, ಆರೋಗ್ಯ ಮರ್ತು ಬಿಡ್ತಾರೆ, ಆಮೇಲೆ ಏನ್ ಹಣ ಮಾಡ್ತಾರೆ, ಆಸ್ಪತ್ರೆ ಡಾಕ್ಟರ್ಗೆ ಹಾಕಿ ಖರ್ಚು ಮಾಡಿ ಹೋಗ್ಬಿಡ್ತಾರೆ. ಇಲ್ಲಿ ಹಾಗಲ್ಲ, ಪ್ರಾಡಕ್ಟ್ ಅನ್ನ ತಿಂದು ನೀವು ತಿನ್ಸ್ತಾ ಇದ್ರಿ, ನಿಮ್ಮ ಆರೋಗ್ಯದ ಜೊತೆಗೆ ನೀವು ಬಿಲ್ಡ್ ನೆಟ್ವರ್ಕ್. ಎಂತ ಒಂದು ಅವಕಾಶ. ನೆಟ್ವರ್ಕ್ ಮಾರ್ಕೆಟಿಂಗ್ ರೆವಲ್ಯೂಷನ್ ಇದು. ಇನ್ನು ಈಗ ಇಂಡಿಯಾದಲ್ಲಿ ಸ್ಟಾರ್ಟ್ ಅಷ್ಟೇ, ನಿಮ್ಗೆ ರೆವಲ್ಯೂಷನ್, ಕ್ರಾಂತಿ ಆಗ್ತದಂತೆ, ಕ್ರಾಂತಿ. ಸೊ ನೀವು ಅದನ್ನ ಅಂಡರ್ಸ್ಟ್ಯಾಂಡ್ ಮಾಡ್ಬೋದು. ನೆಕ್ಸ್ಟ್, ಬಿಗ್ ಪ್ರಾಬ್ಲಮ್ ವರ್ಸಸ್ ಬಿಗ್ ಸೊಲ್ಯೂಷನ್. ವಾಟ್ ಈಸ್ ದ ಬಿಗ್ ಪ್ರಾಬ್ಲಮ್ ವರ್ಸಸ್ ಬಿಗ್ ಸೊಲ್ಯೂಷನ್ ನೋಡು. ಕೆಲವರಿಗೆ ಬಿಗ್ ಪ್ರಾಬ್ಲಮ್ ಅಥವಾ ಬಿಗ್ ಸೊಲ್ಯೂಷನ್. ನೀಡ್ ಫುಲ್ ಟೈಮ್ ಅಟೆನ್ಷನ್. ಪ್ಲಾನ್ ಎ ಅಲ್ಲಿ ನೀಡ್ ನಿಮ್ಗೆ ಯಾವ್ದೇ, ಈಗ ಒಂದು ಫ್ಯಾಕ್ಟ್ರಿ ಇದ್ರೆ ನೀವು ಫುಲ್ ಟೈಮ್ ಅಟೆನ್ಷನ್, ನಿಮ್ದು ಹೋಟೆಲ್ ಇದ್ರೆ ಫುಲ್ ಟೈಮ್ ಅಟೆನ್ಷನ್ ಬೇಕು ನಿಮ್ಗೆ. ಅದಕ್ಕೆ ನೀಡ್ ಬಿಗ್ ಕ್ಯಾಪಿಟಲ್, ಅಲ್ಲಿ ದುಡ್ಡು ಹಾಕ್ಬೇಕು ನೀವು. ಎಷ್ಟು ದುಡ್ಡಿದ್ರು ಸಾಕಾಗೋದಿಲ್ಲ ಬಿಸ್ನೆಸ್ ಅಲ್ಲಿ ನಿಮ್ಗೆ. ಆಮೇಲೆ ನಿಮ್ಗೆ ತುಂಬಾ ದೊಡ್ಡ ಜಾಗ ಬೇಕು ನಿಮ್ಗೆ. ಬಿಸ್ನೆಸ್ ದೊಡ್ಡದಾದಾಗ ಜಾಗ ಜಾಸ್ತಿ ಬೇಕು. ನೀಡ್ ಬಿಗ್ ಸ್ಪೇಸಸ್ ಬೇಕು ನಿಮ್ಗೆ. ನೀಡ್ ನಿಮ್ಗೆ ಎಕ್ಸ್ಪೀರಿಯನ್ಸ್, ಒಳ್ಳೆ ಅನುಭವ ಇದ್ರೆ ಮಾತ್ರ ನೀವು ಅದರಲ್ಲಿ ಬದುಕ್ತೀರಿ, ಇಲ್ಲಾಂದ್ರೆ ಬದುಕುದಿಲ್ಲ ಕನ್ವೆನ್ಷನ್ ಅಲ್ಲಿ. ನೀಡ್ ಲಾಟ್ ಆಫ್ ಲೈಸೆನ್ಸಸ್. ಒಂದು ಬಿಸ್ನೆಸ್ ಮಾಡ್ಲಿಕ್ಕೆ ನಿಮ್ಗೆ ಎಷ್ಟು ಲೈಸೆನ್ಸ್ ಬೇಕು. ಈಗ ನಿಮ್ಗೆ ಗೊತ್ತಿದೆ, ಮುನ್ಸಿಪಾಲಿಟಿ ಲೈಸೆನ್ಸ್ ಅಂತ, FSS ಲೈಸೆನ್ಸ್ ಇರ್ತದೆ ನಿಮ್ಗೆ, GST ಲೈಸೆನ್ಸ್ ಬಂದ್ಬಿಡ್ತದೆ ನಿಮ್ಗೆ, ಲೇಬರ್ ಲೈಸೆನ್ಸ್ ಬಂದ್ಬಿಡ್ತದೆ ನಿಮ್ಗೆ, ವಾಟರ್ ಲೈಸೆನ್ಸ್ ಬಂದ್ಬಿಡ್ತದೆ, ಕರೆಂಟ್ ಲೈಸೆನ್ಸ್, ಎಲ್ಲಾ ಲೈಸೆನ್ಸ್ ತಗೋಬೇಕು. ಲಾಟ್ ಆಫ್ ಲೈಸೆನ್ಸಸ್. ಮಂತ್ಲಿ ಓವರ್ ಹೆಡ್, ಪ್ರತಿ ತಿಂಗಳಿಗೂ ನಿಮ್ಗೆ ಕರೆಂಟ್ ಬಿಲ್ಲು, ಫೋನ್ ಬಿಲ್ಲು, ಫ್ಯಾನ್ ಬಿಲ್ಲು, ಮಕ್ಕಳ ಫೀಸ್ ಎಲ್ಲ ಕಟ್ಬೇಕಲ್ಲ, ಫುಲ್ ಅದ್ರಲ್ಲಿ ನೀವು ಕಟ್ಬೇಕಾಗ್ತದೆ. ಮಂತ್ಲಿ ಓವರ್ ಹೆಡ್ಸ್ ಬಂದೇ ಬರ್ತದೆ. ನೀವು ಬಿಸ್ನೆಸ್ ಇಲ್ಲದೆ ಇರ್ಲಿ. ಅದಲ್ಲದೆ 10 to 16 hours ವರ್ಕಿಂಗ್ ಕೆಲಸ ಮಾಡ್ಲೇಬೇಕು. ನಿಮ್ಗೆ ಗಂಟೆ ಕೆಲಸ ಮಾಡಿದ್ರೆ ಮಾತ್ರ. ಅಲ್ಲಿ ಹೆವಿ ರಿಸ್ಕ್ ಇದೆ. ಏನಾದ್ರೂ ಒಂದೀಗ ಫ್ಲಡ್ ಬಂತು, ಬಿಸ್ನೆಸ್ ಕ್ಲೋಸ್ ಆಯ್ತು. ಜಸ್ಟ್ ಒಂದು ಇಮ್ಯಾಜಿನ್ ಮಾಡಿ, ಎಷ್ಟೋ ಜನ ಕೊರೋನಾ ಬಂತು, ಜಾಬ್ ಕಳ್ಕೊಂಡ್ಬಿಟ್ರು.
ಸೊ ಹೆವಿ ರಿಸ್ಕ್, ಕಾಂಪಿಟೇಟಿವ್ ಅಂಡ್ ಚಾಲೆಂಜಸ್. ನೀವು ಅಲ್ಲದೆ ಇನ್ನೊಬ್ರು ಬಂದ್ಬಿಡ್ತಾರೆ ಕಾಂಪಿಟೇಟಿವ್ ಕೊಡ್ಲಿಕ್ಕೆ. ನಿಮ್ಮ ಬಿಸ್ನೆಸ್ ಫಸ್ಟ್ ಕ್ಲಾಸ್ ಆಗಿದೆ, ತುಂಬಾ ಚೆನ್ನಾಗಿ ಬಿಸ್ನೆಸ್ ಮಾಡಿದ್ರೆ ಎದುರುಗಡೆ ಒಂದು ಹೋಟೆಲ್ ಓಪನ್ ಮಾಡ್ಬಿಡ್ತಾನೆ ಇನ್ನೊಬ್ಬ. ನಿಮ್ದು ಒಂದು ಒಳ್ಳೆ ರೆಡ್ ಬಸ್ ಹಾಕಿ ಒಂದು ಆಪ್ ತಯಾರು ಮಾಡ್ತಾ ಇನ್ನೊಬ್ಬ ಗ್ರೀನ್ ಬಸ್ ಆಪ್ ತಯಾರು ಮಾಡಿಬಿಟ್ಟು ಅವನ ರೇಟ್ ಡಿಸ್ಕೌಂಟ್ ಅಲ್ಲಿ ಕೊಟ್ಬಿಡ್ತಾನೆ. ದ ಕಾಂಪಿಟೇಟಿವ್ ಚಾಲೆಂಜಸ್, ಟೆನ್ಷನ್ಸ್, ಪ್ರೆಷರ್, ಎಷ್ಟು ಒತ್ತಡಗಳು, ಪ್ರೆಷರ್ ಇದೆ, ಮ್ಯಾನ್ ಪವರ್, ಎಷ್ಟು ಜನ ಬೇಕು ನಿಮ್ಗೆ, ಲೇಬರ್ ಬೇಕು, ಅವ್ರನ್ನ ಮೇಂಟೈನ್ ಮಾಡ್ಬೇಕು. ಇದೆಲ್ಲ ನಿಮ್ಗೆ ಕನ್ವೆನ್ಷನ್ ಸೆಗ್ಮೆಂಟ್ ಪ್ಲಾನ್ ಎ ಅಲ್ಲಿ. ಪ್ಲಾನ್ ಬಿ ಅಲ್ಲಿ ಬನ್ನಿ. ಪ್ಲಾನ್ ಬಿ ಅಂದ್ರೆ ಯಾವುದು? DXN, ವೆಲ್ನೆಸ್, ನೆಟ್ವರ್ಕ್ ಮಾರ್ಕೆಟಿಂಗ್. ಏನಿದೆ? ಪಾರ್ಟ್ ಟೈಮ್. ನಿಮ್ ವೃತ್ತಿ ಒಟ್ಟಿಗೆ, ನಿಮ್ ಬಿಸ್ನೆಸ್ ಒಟ್ಟಿಗೆ ನಿಮ್ ಪಾರ್ಟ್ ಟೈಮ್ ಅಲ್ಲಿ ಮಾಡಬಹುದು. ಜಸ್ಟ್ ನಾನು ಹೇಳಿದಲ್ಲ, ಕಾಫಿ, ಟೀ, ಪೇಸ್ಟ್, ಸೋಪ್, ಶಾಂಪು, ಒಂದು 3,500 ಪ್ರಾಡಕ್ಟ್ ಅನ್ನ ನೀವು ಯೂಸ್ ಮಾಡಿ ಬಿಸ್ನೆಸ್ ಮಾಡ್ತಾ ಹೋಗಿ, ಜನರಿಗೆ ಹೇಳ್ತಾ ಹೋಗಿ, ಈ ಬಿಸ್ನೆಸ್ ಪ್ಲಾನ್ ತೋರಿಸ್ತಾ ಹೋಗಿ. ಲೋ ಸ್ಟಾರ್ಟ್ಅಪ್ ಕಾಸ್ಟ್ ಜಾಸ್ತಿ ಅಂದ್ರೆ 3,500-5,000 ರೂಪಾಯಿ ಒಳಗೆ ಈ ಬಿಸ್ನೆಸ್ ಮುಗಿದೋಗ್ತದೆ ನಿಮ್ಗೆ ಸ್ಟಾರ್ಟಿಂಗ್ ಅಲ್ಲಿ. ಲೋ ಸ್ಟಾರ್ಟ್ಅಪ್ ಏನ್ ರಿಸ್ಕ್ ಇದೆ? ಹೋಮ್ ಬೇಸ್ಡ್. ನಿಮ್ಮ ಶ್ರೀಮತಿ ಅವ್ರ ಜೊತೆಗೆ, ನಿಮ್ಮ ಹಸ್ಬೆಂಡ್ ಜೊತೆಗೆ, ನಿಮ್ಮ ಮಕ್ಕಳ ಜೊತೆಗೆ, ನಿಮ್ಮ ತಾಯಿ ಜೊತೆಗೆ, ನಿಮ್ಮ ತಂದೆ ಜೊತೆಗೆ, ನಿಮ್ ಸಿಸ್ಟರ್ ಜೊತೆಗೆ ಮನೆಯಲ್ಲೇ ಕೂತ್ಕೊಂಡು ಮಾಡುವಂತ ಬಿಸ್ನೆಸ್. ಏನಾದ್ರೂ ಎಜುಕೇಶನ್ ಬೇಕಾ ನಿಮ್ಗೆ? ಅದು ಸಪೋರ್ಟ್ ನಿಮ್ಗೆ 100%. ನಿಮ್ಗೇನು ಅಗತ್ಯ ಇಲ್ಲ, ನಿಮ್ಗೆ ಎಜುಕೇಶನ್ ಮತ್ತೆ ಸಪೋರ್ಟ್ ಕಂಪನಿಯಿಂದ, ನಿಮ್ಮ ಅಪ್ಲೈನಿಂದ 100% ಸಿಗ್ತದೆ ನೋಡಿ. ನಾವೀಗ ನಿಮ್ಗೆ ಎಜುಕೇಶನ್ ಮಾಡ್ತಾ ಇಲ್ವಾ, ಅಥವಾ ನಿಮ್ಗೆ ಕಂಪನಿ ಸಪೋರ್ಟ್ ಇಲ್ವಾ ನಿಮ್ಗೆ? ದಾಟ್ ನಿಮ್ಗೆ ಸಿಗ್ತದೆ ಆಟೋಮೆಟಿಕ್. ನೋ ನೀಡ್ ಎನಿ ಲೈಸೆನ್ಸಸ್, ಯಾವುದೇ ಲೈಸೆನ್ಸ್ ಅಗತ್ಯ ಇಲ್ಲ. DXN ಒಂದು ನಿಮ್ಗೆ ಲೈಸೆನ್ಸ್ ಕೊಟ್ಬಿಡ್ತದೆ, ದಾಟ್ ಇಸ್ ಎನಫ್. ನಿಮ್ಗೆ ಕಾರ್ಡ್ ಕೊಡ್ತಾ ನೀವು ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೋದು ಎಲ್ಲಿ ಬೇಕಾದ್ರೂ. ಮಂತ್ಲಿ ಓವರ್ ಹೆಡ್ಸ್ ಉಂಟಾ ನಿಮ್ಗೆ? ಬಾಡಿಗೆ ಕಟ್ಟಬೇಕಾ, ಕೆಲಸಗಾರಿಗೆ ಸಂಬಳ ಕೊಡ್ಬೇಕಾ, ಕರೆಂಟ್ ಬಿಲ್ ಕಟ್ಟಬೇಕು, ಯಾವ್ದುಂಟು ನಿಮ್ಗೆ? ಲೇಬರ್ ಪ್ರಾಬ್ಲಮ್ ಉಂಟಾ, ಲೈಸೆನ್ಸ್ ಪ್ರಾಬ್ಲಮ್ ಉಂಟಾ? ನೋ ಮಂತ್ಲಿ ಓವರ್ ಹೆಡ್ಸ್ ಇಲ್ಲ ನಿಮ್ಗೆ. 1 to 2 hours ನೀವು ದಿನಕ್ಕೆ ಒಂದು ಹೋಮ್ ಮೀಟಿಂಗ್ ಕೊಟ್ರೆ ಸಾಕು. 2 ಗಂಟೆ ನೀವು ಹಾಕಿ ಒಂದು ಹೋಮ್ ಮೀಟಿಂಗ್ ದಿನಕ್ಕೆ 2 ಗಂಟೆ ಹಾಕ್ಲಿಕ್ಕೆ ರೆಡಿ ಇದೆ. ಲೈಫ್ ನೇ ಚೇಂಜ್ ಮಾಡ್ಕೋಬಹುದು, ನಿಮ್ಮ ಜೀವನವನ್ನು ಚೇಂಜ್ ಮಾಡ್ಬೋದು. ನೋ ರಿಸ್ಕ್, ನೋ ಕಾಂಪಿಟೇಷನ್, ಗುಡ್ ಪಾಸಿಟಿವ್ ಎಜುಕೇಶನ್. ನಿಮ್ಗೆ ಒಂದು ಒಳ್ಳೆ ನಿಮ್ಮೊಂದು ಓದಿ ಈ ಕಾಲೇಜಲ್ಲಿ, ಈ ಸ್ಕೂಲಲ್ಲಿ ನೀವ್ ಏನಾಗ್ತೀರ ಅಂದ್ರೆ ನೀವು ಮಾನವರಾಗ್ತೀರಿ ಅಷ್ಟೇ. ಅದು ಒಂದೇ ನಾನು ಹೇಳ್ಬೋದು. ನೀವು ಇಲ್ಲಿ BCom, B.Ed ಅಥವಾ MBBS ಇಂಜಿನಿಯರ್ ಆಗೋದಿಲ್ಲ. ನೀವು ಮಾನವರು ಆಗೋದನ್ನ ನಾವು ನಿಮ್ಗೆ ಹೇಳ್ಕೊಡ್ತೀವಿ. ಯಾವ ರೀತಿ ಮಾನವೀಯತ ಗುಣಗಳನ್ನ, ಕಾಮ, ಕ್ರೋಧ, ಮೋಹ, ಮದ, ಮತ್ಸರ, ಇದನ್ನೆಲ್ಲ ಕ್ಲಿಯರ್ ಆಗಿ ಯಾವ ರೀತಿ ಇರ್ಬೇಕು ಅದನ್ನ ನಾವು ನಿಮ್ಗೆ ಹೇಳ್ಕೊಡ್ತಾ ಇದ್ದೀವಿ. ಇದ್ರಲ್ಲಿ ಯಾವುದೇ ಕಾಂಪಿಟೇಷನ್ ಇಲ್ಲ ನಿಮ್ಗೆ. ಈ ಬಿಸ್ನೆಸ್ ಕಾಂಪಿಟೇಷನ್. ನೀವೊಂದು ಯಾರಿಗಾರು ಪೇಸ್ಟ್ ಕೊಟ್ರೆ ನಿಮ್ಗೆ ಫೋನ್ ಮಾಡಿ, ಅಶೋಕ್ ಅವರೇ ಇನ್ನೊಂದು ಪೇಸ್ಟ್ ತನ್ನಿ ಅಂತ ಹೇಳ್ತಾರೆ. ಪ್ರವೀಣ್ ಅವರೇ ಆ ಟೀ ಒಂದು ತಂದು ಕೊಡಿ ಅಂತ. ಬೆಳಿಗ್ಗೆ ಅವರೇ ನಮ್ಗೊಂದು ಆ ಕಾಫಿ ಕೊಡಿ ಹೇಳ್ತಾರೆ. ಹೌದಾ? ಜಸ್ಟ್ ಒಂದು ಇಮ್ಯಾಜಿನ್, ಏನಾದ್ರೂ ಕಾಂಪಿಟೇಷನ್ ಇದೆಯಾ? ಗುಡ್ ಪಾಸಿಟಿವ್ ಎಜುಕೇಶನ್, ಸಕಾರಾತ್ಮಕವಾದ ಒಂದು ವಿದ್ಯಾಭ್ಯಾಸವನ್ನು ನೀವು ಕಲಿತಾ ಇರ್ತೀರಿ. ನೋ ನೀಡ್ ಟು ಮ್ಯಾನ್ ಪವರ್. ಇದಕ್ಕೆ ಯಾವುದೇ ನಿಮ್ಗೆ ಲೇಬರ್ ಅಗತ್ಯ ಇಲ್ಲ. ಯಾರೆಲ್ಲ ಜಾಯಿನ್ ಆಗ್ತಾರೋ ಅವರೆಲ್ಲ ಇಂಡಿಪೆಂಡೆಂಟ್ ಬಿಸ್ನೆಸ್ ಓನರ್ ಆಗಿದ್ದಾರೆ. ಅದೇ ನಿಮ್ಗೆ ಈ ಪ್ಲಾನ್ ಬಿ, ಅದೇ DXN ಬಿಸ್ನೆಸ್. ನಿಮ್ಗೆ ಎ ಬೇಕಾ, ಬಿ ಬೇಕಾ, ನೀವೇ ಸೆಲೆಕ್ಟ್ ಮಾಡ್ಕೊಳ್ಳಿ, ನೀವು ಸ್ಟಾರ್ಟ್ ಮಾಡಿ ಬಿಸ್ನೆಸ್ ಅನ್ನ ಅಂತ ಹೇಳ್ತೀನಿ. ಸೊ ಹಾಗೆ, ಸೊ ವಾಟ್ ಈಸ್ ದಿ ಪ್ಲಾನ್ ಬಿ? ಈ ಪ್ಲಾನ್ ಬಿ ಅಂದ್ರೆ ಏನು ಅಂತ ನೆಕ್ಸ್ಟ್ ನೋಡೋಣ. ದ ಗ್ರೇಟ್ ನೆಟ್ವರ್ಕ್ ಮಾರ್ಕೆಟಿಂಗ್ ಬಿಸ್ನೆಸ್ ಅಷ್ಟೇ. ಈ ಪ್ಲಾನ್ ಬಿ ಈಗ ನಾನೆಲ್ಲ ಹೇಳಿದನ್ನ ಅದೇ ಈಗ DXN ಗ್ರೇಟ್ ನೆಟ್ವರ್ಕ್ ಬಿಸ್ನೆಸ್. ವರ್ಕ್ ಫ್ರಮ್ ಹೋಮ್, ಮನೆಯಲ್ಲೇ ಕೂತ್ಕೊಂಡು ಗಂಟೆ ಮಾಡ್ಬೋದು. ನೋ ಆಪರೇಷನ್ ಕಾಸ್ಟ್ ಇಲ್ಲ ನಿಮ್ಗೆ. ನೋ ಇನ್ವೆಂಟ್ರಿ, ನೀವು ಲಕ್ಷ ಗಟ್ಟಲೆ ಪ್ರಾಡಕ್ಟ್ ಅನ್ನು ಇಡ್ಬೇಕಂತಿಲ್ಲ, ಕೆಲಸಗಾರಿಗೆ ಸಂಬಳ ಕೊಡ್ಬೇಕಂತಿಲ್ಲ. ಸ್ಟಾರ್ಟ್ಅಪ್ 5,000 ಸ್ಟಾರ್ಟ್ ಮಾಡಿ, ಬಾಸ್ ಇಲ್ಲ. ಐಡಿಯಲ್ ಫಾರ್ ಬಿಸಿ ಇಂಡಿವಿಜುವಲ್. ಈವನ್ ಬಿಸಿ ಇಂಡಿವಿಜುವಲ್, ಕೆಲವು ಕೆಲಸದ ಒತ್ತಡ ಇದ್ದವರಿಗೆ ನೀವು 2 ಗಂಟೆ ಹಾಕಿ ನೀವು ಫ್ರೀಡಮ್ ತಗೊಳ್ಳಿಕ್ಕೆ ಆಗ್ತದೆ. ಕ್ರಿಯೇಟಿವ್ ರೆಸಿಡ್ಯೂಯಲ್ ಇನ್ಕಮ್. ನೀವು ಒಂದು 5 ವರ್ಷ 10 ವರ್ಷ ಮಾಡಿ ಮತ್ತೆ ಬಿಸ್ನೆಸ್ ಮಾಡದೇ ಇದ್ರು ಕೂಡ ನಿಮ್ಗೆ ಪ್ರತಿ ತಿಂಗಳು ರೆಸಿಡ್ಯೂಯಲ್ ಇನ್ಕಮ್ ಬರುವ ಬಿಸ್ನೆಸ್ ನೆಟ್ವರ್ಕ್ ಮಾರ್ಕೆಟಿಂಗ್ ಇಂಡಸ್ಟ್ರಿ. ಹ್ಯಾಸ್ ಬೀನ್ ಎ ಸಕ್ಸಸ್ಫುಲ್ ಮೆಥಡ್ ಆಫ್ ಡಿಸ್ಟ್ರಿಬ್ಯೂಷನ್ ಮೋರ್ ದನ್ 60 years. ಇವಾಗ ಇದು ಓಲ್ಡ್ ಸ್ಲೈಡ್, ಆಕ್ಚುಲಿ ಈಗ ಆಲ್ರೆಡಿ 100 years ಆಗೋಗಿದೆ. ಕ್ರಿಯೇಟಿಂಗ್ ದ ಹೈಯೆಸ್ಟ್ ನಂಬರ್ ಆಫ್ ಮಿಲಿಯನರ್ಸ್ ಇನ್ ದ ಲಾಸ್ಟ್ ಇಯರ್ಸ್. ಆದ್ರೆ ನಿಮ್ಗೆ ನಾನು ಹೇಳಿದಲ್ಲ, ಇನ್ನು 5 ವರ್ಷದಲ್ಲಿ 36 ಅಂದ್ರೆ 3.6 ಅಂದ್ರೆ 36 ಲಕ್ಷ ಮಿಲಿಯನರ್ಸ್ಗಳು ಈ ಇಂಡಸ್ಟ್ರಿಯಲ್ಲಿ, ಈ ಉದ್ಯಮದಲ್ಲಿ ಬರ್ಲಿಕ್ಕಿದ್ದಾರೆ. ಸೊ ದಟ್ಸ್ ವೈ ಯು ಹ್ಯಾವ್ ಟು ಓಪನ್ ಯುವರ್ ಮೈಂಡ್. ವಾಟ್ ಈಸ್ ದ ನೆಟ್ವರ್ಕ್? ಈಗ ನೆಟ್ವರ್ಕ್ ಬಗ್ಗೆ ಬರ್ತೀನಿ. ಚೆನ್ನಾಗಿ ಹೇಳ್ತಾರೆ, ಇದು ನೆಟ್ವರ್ಕ್, ಇದು ಚೈನಾ, ಇದು ಸ್ಕೀಮಾ ಅಂತ ಕೇಳ್ತಾರೆ. ಈಗ ಸರಿ ಅವ್ರಿಗೆ ಹೇಳಿ, ಇದನ್ನು ಫೋಟೋ ತೆಗೆದು ಇಟ್ಕೊಳ್ಳಿ, ಜನರಿಗೆ ಹೇಳಿ. ಪೊಲಿಟಿಕಲ್ ನೆಟ್ವರ್ಕ್. ಈ ಪೊಲಿಟಿಕಲ್ ಇದೆಯಲ್ಲ, ಅವ್ರದ್ದು ಯಾವ ರೀತಿ ನೆಟ್ವರ್ಕ್ ಇರ್ತದೆ ಗೊತ್ತು ನಮ್ಗೆ. ಗ್ರಾಸ್ ರೂಟ್ ಅವರಿಗೆ ಹಳ್ಳಿಯಿಂದ ಹಿಡಿದು, ಹಳ್ಳಿಯಲ್ಲಿ ಇರ್ತಾರೆ ಅವರ ಜನ. ಒಂದು ಪಾರ್ಟಿ ಇದ್ರೆ ಅವ್ರ ಜನ ಅಲ್ಲಿ ಹಳ್ಳಿಯಲ್ಲಿ ಇರ್ತಾರೆ. ಹಳ್ಳಿಯಿಂದ ನಿಮ್ಗೆ ನೆಕ್ಸ್ಟ್ ಸ್ಟೇಜಿಗೆ ಹೋಗ್ತಾರೆ, ಎಲ್ಲಿ ನಿಮ್ಗೆ ಅಲ್ಲಿ ಗ್ರಾಮ ಪಂಚಾಯತಿಯಲ್ಲಿ ಇರ್ತಾರೆ. ಅಲ್ಲಿಂದ ನೆಕ್ಸ್ಟ್ ಮುಂದಕ್ಕೆ ಹೋಗ್ತಾರೆ, ಅಲ್ಲಿನೂ ಸಹ ನಿಮ್ಗೆ
ಅವರ ಜನ ಇರ್ತಾರೆ, ಅಲ್ಲಿಯೂ ಸಹ ಅವರ ಜನ ಇರ್ತಾರೆ. ಅಂದ್ರೆ ಅಲ್ಲಿಂದ ನಿಮ್ಗೆ ತಾಲೂಕ್ ಲೆವೆಲ್ ಅಲ್ಲಿ ಇರ್ತಾರೆ, ಡಿಸ್ಟಿಕ್ ಲೆವೆಲ್ ಅಲ್ಲಿ ಇರ್ತಾರೆ, ಆಮೇಲೆ ಸ್ಟೇಟ್ ಲೆವೆಲ್ ಅಲ್ಲಿ. ಅಂದ್ರೆ ಪೊಲಿಟಿಕಲ್, ಈಗ ಒಂದು ಪಾರ್ಟಿ ಅಂತ ಹೇಳಿದ್ರೆ ಎಲ್ಲಾ ಲೆವೆಲ್ ಅಲ್ಲೂ ಅವರ ನೆಟ್ವರ್ಕ್. ಅಂದ್ರೆ ಪೊಲಿಟಿಕಲ್ ಪಾರ್ಟಿ ಇಸ್ ಎ ನೆಟ್ವರ್ಕ್. ಫ್ಯಾಮಿಲಿ ನೆಟ್ವರ್ಕ್. ನೀವ್ ಹೇಗ್ ಹುಟ್ಟಿದ್ರಿ? ಅವ್ರು ನಿಮ್ ತಂದೆ ತಾಯಿರು. ಅವ್ರು ಹೇಗ್ ಹುಟ್ಟಿದ್ರೆ? ನಿಮ್ಮ ಅಜ್ಜ. ಅವ್ರು ಹೇಗ್ ಹುಟ್ಟಿದ್ರು? ಅವ್ರ ತಂದೆ ತಾಯಿ. ಅವ್ರು ಹೇಗ್ ಹುಟ್ಟಿದ್ರು? ತಂದೆ ತಾಯಿ. ಅದು ಒಂದು ನೆಟ್ವರ್ಕ್. ಕಾನ್ಸ್ಟಿಟ್ಯೂಷನಲ್ ನೆಟ್ವರ್ಕ್. ಈಗ ಕಾನ್ಸ್ಟಿಟ್ಯೂಷನ್ ಇದೆ ಅಂತ ತಿಳ್ಕೊಳ್ಳಿ, ಅದು ಒಂದು ನೆಟ್ವರ್ಕ್. ನಿಮ್ಗೆ ಅಲ್ಲಿ ಇರ್ತಾರೆ, ಯಾರು ಇರ್ತಾರೆ? ಕಾನ್ಸ್ಟಿಟ್ಯೂಷನ್ ಹೆಡ್, ಪ್ರೆಸಿಡೆಂಟ್ ಇದ್ದಾರೆ. ಪ್ಲಸ್ ಇಂದ ನಿಮ್ಗೆ ಅಲ್ಲಿ ಪ್ರೈಮ್ ಮಿನಿಸ್ಟರ್ ಇದ್ದಾರೆ. ನೆಕ್ಸ್ಟ್ ಏನಾದ್ರೆ ಸ್ಟೇಟ್ ಪ್ರೈಮ್ ಮಿನಿಸ್ಟರ್, ಸ್ಟೇಟ್ ಸೆಕ್ರೆಟರಿ ಇದ್ದಾರೆ. ಇಲ್ಲಿಂದ ಏನಾದ್ರೆ ಡಿಸ್ಟಿಕ್ ಅಲ್ಲಿ ಡಿ ಸಿ ಇದ್ದಾರೆ. ನೆಕ್ಸ್ಟ್ ತಾಲೂಕಲ್ಲಿ ಯಾರು ಇದ್ದಾರೆ? ತಾಲೂಕ್ ಆಫೀಸರ್ ಇರ್ತಾರೆ. ಅಲ್ಲಿ ಗ್ರಾಮ ಪಂಚಾಯತ್ ಅಲ್ಲಿ ಅಲ್ಲಿ ಸೆಕ್ರೆಟರಿ ಇದ್ದಾರೆ. ದಿಸ್ ಇಸ್ ಎ ನೆಟ್ವರ್ಕ್, ಸೋಷಿಯಲ್ ನೆಟ್ವರ್ಕ್. ಈಗ ಪುನಃ ಸೋಷಿಯಲ್ ನೆಟ್ವರ್ಕ್ ಬರೋಣ. ಪ್ರತಿ ಒಂದು ಸೋಷಿಯಲ್ ನೆಟ್ವರ್ಕ್ ಅಲ್ಲಿ ಒಬ್ಬರಿಂದ ಒಬ್ಬರಿಗೆ ನೆಟ್ವರ್ಕ್. ಕಂಪನೀಸ್ ಹ್ಯಾವ್ ಎ ನೆಟ್ವರ್ಕ್, ಸೇಲ್ಸ್ ನೆಟ್ವರ್ಕ್, ಕೇಬಲ್ ಆಪರೇಟರ್ ನೆಟ್ವರ್ಕ್, ಎಲೆಕ್ಟ್ರಿಕಲ್ ಪವರ್ ಸಪ್ಲೈ ನೆಟ್ವರ್ಕ್, ಟೆಲಿಕಮ್ಯುನಿಕೇಶನ್ ಹ್ಯಾಸ್ ಎ ನೆಟ್ವರ್ಕ್, ರೈಲ್ ನೆಟ್ವರ್ಕ್, ಸ್ಕೂಲ್ ನೆಟ್ವರ್ಕ್, ಬಿಸ್ನೆಸ್ ನೆಟ್ವರ್ಕ್, ಎಲ್ಲಾ ನೆಟ್ವರ್ಕ್. ಫ್ರೆಂಡ್ಸ್ ನೆಟ್ವರ್ಕ್, ರಿಲೇಟಿವ್ಸ್ ನೆಟ್ವರ್ಕ್, ಸಪ್ಲೈ ಚೈನ್ ನೆಟ್ವರ್ಕ್, ಮೊಬೈಲ್ ಆಪರೇಟರ್ ನೆಟ್ವರ್ಕ್, ಸ್ಯಾಟಲೈಟ್ ನೆಟ್ವರ್ಕ್, ಲಾಜಿಸ್ಟಿಕ್ ನೆಟ್ವರ್ಕ್, ಕಂಪ್ಯೂಟರ್ ನೆಟ್ವರ್ಕ್, ಹೋಟೆಲ್ ನೆಟ್ವರ್ಕ್, ಫ್ರಾಂಚೈಸಿ ನೆಟ್ವರ್ಕ್, ರೆಸ್ಟೋರೆಂಟ್ ನೆಟ್ವರ್ಕ್, ಕಾರ್ಪೊರೇಟ್ ನೆಟ್ವರ್ಕ್, ಟ್ರಾನ್ಸ್ಪೋರ್ಟೇಶನ್ ನೆಟ್ವರ್ಕ್, ಎಲ್ಲಾ ನೆಟ್ವರ್ಕ್. ನೆಟ್ವರ್ಕ್ ಅಂದ್ರೂ ಕೂಡ ನೀವೇನು ಇದು ನೆಟ್ವರ್ಕ್ ಅಂತ ಕೇಳ್ತಾರೆ, ಅವ್ರಿಗೆ ಇದನ್ನ ತೋರಿಸಿ. ನಿಮ್ದು ಯಾವ ನೆಟ್ವರ್ಕ್ ಅಲ್ಲಿ ಇದ್ರೆ ಅವ್ರಿಗೆ ಬಿಡಿಸಿ ಹೇಳಿ, ಆವಾಗ ಅವ್ರಿಗೆ ಅರ್ಥ ಆಗ್ತದೆ ವಾಟ್ ಈಸ್ ನೆಟ್ವರ್ಕಿಂಗ್ ಅಂತ. ಎವ್ರಿಥಿಂಗ್ ಇಸ್ ನೆಟ್ವರ್ಕ್. ಇದು ನೆಟ್ವರ್ಕ್ ಬಿಸ್ನೆಸ್, ಇದು ಚೈನ್ ಬಿಸ್ನೆಸ್ ಅಂತ ಕೇಳ್ತಾರೆ, ಅವರಿಗೆ ಇದನ್ನ ನೀವು ಕರೆಕ್ಟ್ ಆಗಿ ಹೇಳ್ಬೇಕು. ಆವಾಗ ಅವ್ರ ಮೈಂಡ್ ಓಪನ್ ಆಗಿ ಅವರು ಬಿಸ್ನೆಸ್ ಗೆ ಬರ್ತಾರೆ, ಅವ್ರಿಗೆ ಅರ್ಥ ಆಗ್ತದೆ, ಓ ಇದು ಈ ರೀತಿಯಲ್ಲಿ ಇದೆ ಅಂತ. ಇದಕ್ಕೆ ಕೇಳ್ಬೇಕಂತೆ ವಾಟ್ ಈಸ್ ಯುವರ್ ನಂಬರ್ 1 ಪ್ರಯಾರಿಟಿ ಅಂತ. ಓಕೆ, ಇದನ್ನ ನೀವು ಫೋಟೋ ತೆಗೆದು ಅವ್ರ ಹತ್ರ ಕೇಳ್ಬೇಕು, ಇದರಲ್ಲಿ ನಿಮ್ಗೆ ಯಾವ್ದು ಇಷ್ಟ ಇದೆ, ಇದನ್ನ ನೀವು ಯಾವ್ದು ಮಾಡ್ಲಿಕ್ಕೆ ರೆಡಿ ಇದ್ದೀರಿ, ನಿಮ್ಗೆ ಏನಾದ್ರೂ ಇದರಲ್ಲಿ ಇಷ್ಟ ಉಂಟಾ ಇಷ್ಟರಲ್ಲಿ. ಈಗ ನೀವು ಜಾಬ್ ಮಾಡ್ತಾ ಇದ್ದೀರಿ, ಬಿಸ್ನೆಸ್ ಮಾಡ್ತೀರಿ, ಒಂದು ಎಕ್ಸ್ಟ್ರಾ ಇನ್ಕಮ್ ಒಂದ್ ತಿಂಗಳಿಗೆ ಒಂದು 10,000 ಬಂದ್ರೆ ಹೇಗೆ ಅಂತ ಕೇಳಿ. ಓ ಹೌದಾ, ಬಂದ್ಬಿಡ್ತಾರೆ ಜನ ಎಕ್ಸ್ಟ್ರಾ ಇನ್ಕಮ್ ಹುಡುಕ್ತಾ ಇರ್ತಾರ ಅವ್ರು. ಯಾಕಂದ್ರೆ ಗ್ಯಾಸ್ ರೇಟ್ 1,000 ರೂಪಾಯಿ ಆಗೋಯ್ತು. ಈಗ ತರಕಾರಿ ಕೇಳಿದ್ರೆ ಬೀನ್ಸ್ ರೇಟ್ 100 ರೂಪಾಯಿ, ಎಲ್ಲಿಂದ ತರುದು? ಅವ್ರಿಗೆ ಇರೋದು 15,000 ಸಂಬಳ, ಇಲ್ಲಿ 20,000 ಖರ್ಚಿದೆ. ಎಕ್ಸ್ಟ್ರಾ ಇನ್ಕಮ್ ಬೇಕು ಅವ್ರಿಗೆ, ಹುಡುಕ್ತಾ ಇರ್ತಾರೆ. ಇದನ್ನ ತೋರಿಸಿದ್ರೆ ಅವರು ಎಸ್ ನಾನು ಬರ್ತೇನೆ. ಬಾರಿ ಬಿಸಿ ಇದೀರಾ ಕೇಳಿ. ಹೌದು. ನಿಮ್ಗೆ ಏನಾದ್ರು ಟೈಮ್ ಫ್ರೀಡಮ್ ಬೇಕಾ ಕೇಳಿ. ಇಲ್ಲ ಮರಿ 8 ಗಂಟೆ 10 ಗಂಟೆ ಕೆಲಸ ಮಾಡ್ತೀರಿ, ಟೈಮ್ ಫ್ರೀಡಮ್ ಗಾಗಿ ಬರ್ತಾರೆ. ನಿಮ್ಗೆ ಇನ್ಕಮ್ ಸೆಕ್ಯೂರಿಟಿ, ನಿಮ್ಗೆ ಏನಾದ್ರು ಭದ್ರತೆ ಬೇಕಾ, ನಿಮ್ಮ ಫ್ಯಾಮಿಲಿಗೆ ಏನಾದ್ರು ಭದ್ರತೆ ಮಾಡ್ಲಿಕ್ಕೆ ರೆಡಿ ಇದ್ದಾರೆ, ಇದರಲ್ಲಿ ಆಪ್ಷನ್ ಕೇಳ್ಬೇಕು ಅವ್ರಿಗೆ. ನಂಬರ್ 1 ಪ್ರಯಾರಿಟಿ ಯಾವ್ದು ಅಂತ ಕೇಳ್ಬೇಕು, ತೋರಿಸ್ಬಿಟ್ಟು ಹೇಳ್ಬೇಕು. ಫೈನಾನ್ಷಿಯಲ್ ಫ್ರೀಡಮ್, ಗುಡ್ ಹೆಲ್ತ್, ಪೀಸ್ ಆಫ್ ಮೈಂಡ್, ಓನ್ ಹೌಸ್, ಓನ್ ಕಾರ್, ಲೀವ್ ಎ ಲೆಗಸಿ, ಇನ್ಕಮ್ ಡೈವರ್ಸಿಫಿಕೇಶನ್, ಹೈಯರ್ ಎಜುಕೇಶನ್ ಫಾರ್ ಕಿಡ್ಸ್, ಚಾರಿಟೀಸ್, ಹೆಲ್ಪಿಂಗ್ ಅದರ್ಸ್, ನೇಮ್ ಅಂಡ್ ಫೇಮ್ ರೆಕಗ್ನಿಷನ್, ಲೈಫ್ ಆಫ್ ಸಿಗ್ನಿಫಿಕೆನ್ಸ್, ಫಾರಿನ್ ಟ್ರಿಪ್. ಇದನ್ನ ತೋರಿಸ್ಬಿಟ್ಟು ಇದರಲ್ಲಿ ನಿಮ್ಗೆ ಯಾವ್ದು ಇಂಟ್ರೆಸ್ಟ್ ಉಂಟು ಕೇಳಿ. ಎಷ್ಟು ಜನ ನೋಡಿ ಆ ಲಯನ್ಸ್ ಕ್ಲಬ್ ಗೆ ದುಡ್ಡು ಕೊಟ್ಟು ಜಾಯ್ನ್ ಆಗ್ತಾರೆ ಗೊತ್ತು ನಿಮ್ಗೆ. ಯಾಕಂದ್ರೆ ಅವರಿಗೆ ರೆಕಗ್ನಿಷನ್, ನನ್ನ ಹೆಸರನ್ನ ಹೇಳ್ಬೇಕು ಅಂತ, ನಾನು ಒಂದು ದೊಡ್ಡ ಜನ ಅಂತ ತೋರಿಸ್ಕೊಡ್ಬೇಕಂತ ದುಡ್ಡು ಕೊಟ್ಟು ಹೋಗಿ ಜಾಯ್ನ್ ಆಗೋರು ಎಷ್ಟೋ ಜನ ಇದ್ದಾರೆ ಇವತ್ತು ಕ್ಲಬ್ಗಳಿಗೆ, ಸೋಷಿಯಲ್ ವರ್ಕ್ಗೆಲ್ಲ ಜಾಯ್ನ್ ಆಗ್ತಾರೆ. ಜಸ್ಟ್ ನಿಮ್ಗೆ ಜನರಿಗೆ ಇದನ್ನ ತೋರಿಸಿದ್ರೆ ಕೆಲವು ಹೇಳ್ತಾ, ಇದರಲ್ಲಿ ನನಗೆ ಗುಡ್ ಹೆಲ್ತ್, ಬನ್ನಿ ಅಂತ. ಅಲ್ಲ ನನಗೆ ಪೀಸ್ ಆಫ್ ಮೈಂಡ್, ಇಲ್ಲಿ ಬನ್ನಿ. ಅವ್ರಿಗೆ ಏನ್ ಬೇಕು ಅದ್ರ ಬಗ್ಗೆ ನೀವು ತೋರಿಸಿ ಹೇಳ್ಬೇಕು. ಇದ್ರಲ್ಲಿ ನಿಮ್ಗೆ ಯಾವ್ದು ಇಂಟ್ರೆಸ್ಟ್ ಇದೆ ಅದ್ರ ಬಗ್ಗೆ ಡಿಸ್ಕಸ್ ಮಾಡಿ, ಬೇರೆ ಯಾವ್ದ್ರ ಬಗ್ಗೆ ಡಿಸ್ಕಸ್ ಮಾಡಬೇಡಿ. ನೀವು ಏನ್ ಮಾಡ್ತೀನಿ ಅಂದ್ರೆ ಎಲ್ಲ ಓವರ್ ಆಲ್ ಹೇಳ್ತೀರಿ, ಅವ್ರಿಗೆ ಟೋಟಲಿ ಕನ್ಫ್ಯೂಸ್ ಆಗ್ತದೆ. ನೀವು ಇದನ್ನ ತೋರಿಸ್ಬಿಟ್ಟು ಇದ್ರಲ್ಲಿ ನಿಮ್ಗೆ ಯಾವ್ದು ಇಂಟ್ರೆಸ್ಟ್ ಇದೆ ಅದ್ರ ಬಗ್ಗೆ. ಕೆಲವರು ಹೇಳ್ತಾರೆ ಸೋಷಿಯಲ್ ವರ್ಕ್, ಹೆಲ್ಪಿಂಗ್ ಅದರ್ಸ್, ನೀವು ಇಲ್ಲಿ ಬನ್ನಿ, ಎಷ್ಟು ಜನರಿಗೆ ಬೇಕಾ ನೀವು ಹೆಲ್ಪ್ ಮಾಡ್ಬೋದು ಅಂತ ಹೇಳಿ. ಸೊ ಹಾಗಾಗಿ ನೀವು ಇದನ್ನ ನಂಬರ್ 1 ಪ್ರಯಾರಿಟಿ ಏನ್ ಅವ್ರಿಗೆ ಬೇಕೋ ಅದನ್ನ ಕೊಡ್ಬೇಕು. ನಿಮ್ಗೆಲ್ಲಾ ಗೊತ್ತಿದೆ, ಕಂಪನಿ ಗೊತ್ತಿದೆ, ಪ್ರಾಡಕ್ಟ್ ಕೊಟ್ಟಿದೆ, ಎಲ್ಲಾ ನೀವು ಕೊಟ್ಟು ನೀವು ಹೇಳ್ತಾ ಹೋದಾಗ ಅವನಿಗೆ ತಲೆ ಹಾಳಾಗಿ ಇದು ಯಾವುದೇ ಬೇಡ ಅಂತ ಹೋಗುದು. ಅದ್ರ ಬದಲು ನೀವೇನ್ ಮಾಡ್ಬೇಕಂದ್ರೆ ಬೆಲ್ಲ ಹಾಕ್ಬೇಕು, ಆಗ ಇರುವೆಗಳು ಬರ್ತಾವ. ಬೆಲ್ಲ ಇರುವೆಗಳಿಗೆ ಏನ್ ಬೇಕು? ಬೆಲ್ಲ ಬೇಕು, ಸಕ್ಕರೆ ಬೇಕು, ತಿನ್ಕೊಂಡು ಹೋಗ್ತಾವ. ಹೌದಾ? ಜನರಿಗೆ ಏನ್ ಬೇಕು ಅದನ್ನೇ ಕೊಡಿ ನೀವು. ಅವ್ರಿಗೆ ಆರೋಗ್ಯ ಬೇಕು, ಆರೋಗ್ಯದ ಮಾತಾಡಿ. ಅಥವಾ ಅವ್ರಿಗೆ ದುಡ್ಡು ಮಾಡ್ಬೇಕು, ದುಡ್ಡು ಮಾಡಿದ ಬಗ್ಗೆ ಹೇಳಿ ಅವ್ರಿಗೆ. ಇದನ್ನಲ್ಲಿ ಕೇಳಿ ನಿಮ್ಗೆ ಯಾವ್ದು ಬೇಕು ಅಂತ ಹೇಳಿ. ಆವಾಗ ಅವ್ರು ಹುಡುಕ್ತಾರೆ, ಅವ್ರಿಗೆ ಏನ್ ಬೇಕು ಅದ್ರ ಬಗ್ಗೆ ನೀವು ಗಂಟೆ ಮಾತಾಡಿ, ನಿಮ್ ಜೊತೆಗೆ ಬಂದ್ಬಿಡ್ತಾರೆ, ಪ್ರಾಡಕ್ಟ್ ತಗೊಳ್ತಾರೆ, ಬಿಸ್ನೆಸ್ ಆಗ್ತದೆ. ದಾಟ್ಸ್ ವಾಟ್. ಓಕೆ ಸರಿ, ಈಗ ಟೈಮ್ ಆಯ್ತು ಕಾಣ್ತದೆ. ಸೊ ನೋಡೋಣ, ಟೈಮ್ 8:02. ಎಸ್, ಇಲ್ಲಿಗೆ ಇವತ್ತಿನ ಈ ಪ್ರೋಗ್ರಾಮ್ ಅನ್ನ ಎಂಡ್ ಮಾಡ್ತೀವಿ. ಪುನಃ ನಾಳೆ ಸೆಕೆಂಡ್ ಪಾರ್ಟ್ ಅನ್ನ ಕಂಟಿನ್ಯೂ ಮಾಡ್ತೀವಿ. ಯಾರಾದ್ರೂ ಇದ್ರ ಬಗ್ಗೆ ನಿಮ್ಗೆ ಮಾತಾಡೋದಿದ್ರೆ ನೀವು ಮಾತಾಡ್ಬೋದು. ಇಲ್ಲ ಅಂತ ಹೇಳಿದ್ರೆ ನಾವೀಗ 8 ಗಂಟೆ ಆಯ್ತು, ಈಗ ಇಲ್ಲಿಗೆ ಸ್ಲೈಡ್ ಕ್ಲೋಸ್. ನಾಳೆ ಪುನಃ ನಿಮ್ಗೆ ಈ ಬಿಸ್ನೆಸ್ ಸ್ಲೈಡ್ ಕಂಟಿನ್ಯೂ ಆಗ್ತದೆ. ಸೊ ನೀವು ಹೇಗೆ ಇದರಲ್ಲಿ ಫಿನಾನ್ಷಿಯಲಿ ಫ್ರೀಡಮ್ ತಗೋಬಹುದು ಅದ್ರ ಬಗ್ಗೆ ನೀವು ಮಾತಾಡ್ಬೋದು. ಓಕೆ, ನಾನೀಗ ಮೈಕ್ ಅನ್ನ ಪ್ರವೀಣ್ ಅವರಿಗೆ ಹ್ಯಾಂಡ್ ಓವರ್ ಮಾಡ್ತೇನೆ. ಥ್ಯಾಂಕ್ ಯು ಪ್ರವೀಣ್. ಥ್ಯಾಂಕ್ ಯು ಆಲ್.
ಓಕೆ, ಪ್ರವೀಣ್ ಇದ್ದಾರೆ. ಪ್ರವೀಣ್ ಅನ್ಮ್ಯೂಟ್ ಮಾಡಿದೀನಿ ನೋಡಿ. ಪ್ರವೀಣ್ ಬಿಸಿ ಇದ್ದಾರಾ? ಓಕೆ, ಕಾಂಚನ. ಓಕೆ, ಗುಡ್ ಮಾರ್ನಿಂಗ್ ಹೇಳಿ ಪ್ರವೀಣ್, ಕ್ಲೋಸ್ ಮಾಡೋಣ. ಓಕೆ, ಸೊ ರಿಯಲಿ ಇದು ನನಗೆ ಎಷ್ಟು ಎಕ್ಸೈಟ್ಮೆಂಟ್ ಅಂತ ಹೇಳಿದ್ರೆ ನನಗೆ ತುಂಬಾ ಒಂದು ನನಗೆ ಪದಗಳೇ ಬರ್ತಾ ಇಲ್ಲ, ಅಷ್ಟು ಎಕ್ಸೈಟ್ಮೆಂಟ್ ನಲ್ಲಿ ನಮ್ಮ ಇವತ್ತು ಸೀನಿಯರ್ ಕ್ರೌನ್ ಡೈಮಂಡ್ ಮೀಟಿಂಗ್ ಅನ್ನ ಕೊಟ್ಟಿದ್ದಾರೆ ಸ್ನೇಹಿತರೆ. ಸೊ ರಿಯಲಿ ಇದನ್ನ ನಾವು ಯುಟಿಲೈಸ್ ಮಾಡ್ಕೊಳೋದು. ಇವತ್ತು ನೋಡಿ, ನಾನು 2 ವಿಚಾರ ಹೇಳ್ತೇನೆ. ನಿನ್ನೆ ನಾನೊಂದು ದೊಡ್ಡ ಕಂಪನಿಯ ಮೀಟಿಂಗ್ ಅಟೆಂಡ್ ಮಾಡಿದ್ದೆ. ಸೊ ಇಟ್ ಈಸ್ ನಮ್ಮ ಮೀಟಿಂಗ್ ಟ್ರೈನಿಂಗ್ ನ ಒಂದ್ ಪಾರ್ಟು ಇಲ್ಲ. ಇನ್ಫಾರ್ಮೇಶನ್ ನಾಲೆಡ್ಜ್ ಏನು ನಮ್ಮ ಸೀನಿಯರ್ಸ್ ಕೊಡ್ತಾರೆ ಅದರ 1% ಸಹ ಇಲ್ಲ. ಅಂತ ಒಂದು ಮೀಟಿಂಗ್ ಅನ್ನ ಅವರು ಕಂಡಕ್ಟ್ ಮಾಡ್ತಾರೆ, ಆದ್ರೂ ಅವ್ರು ಬಿಸ್ನೆಸ್ ಮಾಡ್ತಾರೆ. ಸೊ ಹಾಗಾಗಿ ನಾವು ಇದನ್ನ ಸರಿಯಾಗಿ ಯುಟಿಲೈಸ್ ಮಾಡ್ಕೊಬೇಕು, ನಮ್ಮ ಲೈಫ್ ಚೇಂಜ್ ಆಗ್ಬೇಕಾದ್ರೆ. ಎರಡನೇದು, ಇವತ್ತು ನೋಡಿ ಎಷ್ಟೋ ಕಂಪನಿಗಳು, ಈ ಫ್ರಾಡ್ ಕಂಪನಿಗಳು ಬಂದು ಜನರನ್ನ ಕೋಟಿ ಗಟ್ಟಲೆ ಮೋಸ ಮಾಡ್ತಾ ಇದೆ, ಅವರಿಗೆ ಯಾವುದೇ ರೀತಿಯ ಶಿಕ್ಷೆ ಆಗ್ತಿಲ್ಲ ಅಂತಾನು ಪೇಪರ್ ಅಲ್ಲಿ ಕೊಟ್ಟಿದ್ದಾರೆ. ಅದ್ರ ಬಗ್ಗೆ ನಾವ್ ಏನು ತಲೆ ಕೆಡ್ಸ್ಕೊಳ್ಲಿಕ್ಕೆ ಆಗುದಿಲ್ಲ. ಬಟ್ ನಾವೊಂದು ರೈಟ್ ಕಂಪನಿ ಅಂದ್ರೆ ಇವತ್ತು 200 ರಾಷ್ಟ್ರದಲ್ಲಿ ಜನ ಬಾಯಿ ಮುಚ್ಕೊಂಡು ಈ ಪ್ರಾಡಕ್ಟ್ ಅನ್ನ ಯೂಸ್ ಮಾಡ್ತಾರೆ, ಈ ಬಿಸ್ನೆಸ್ ಅನ್ನ ಎಕ್ಸ್ಪಾನ್ಷನ್ ಮಾಡ್ತಾರೆ. ಇವತ್ತು ನಾನು ನಿನ್ನೆ ನಮ್ಮ ವಸುಪಾಲಯ್ಯ ಅವರು ದುಬೈ ಫ್ಯಾಕ್ಟರಿ ವಿಸಿಟ್ ಮಾಡಿದ್ದೆಲ್ಲ ಫೋಟೋ, ತುಂಬಾ ಎಕ್ಸೈಟ್ಮೆಂಟ್. ಎಷ್ಟಂತ ಹೇಳಿದ್ರೆ ಅದು ನಾನೇ ಅಲ್ಲಿದ್ದೀನೇನೋ, ನಾನೇ ಅದನ್ನೆಲ್ಲ ಎಂಜಾಯ್ಮೆಂಟ್ ಮಾಡ್ತಾ ಇದ್ದೀನೇನೋ ಅಂತ ಅನ್ನುವಷ್ಟು ಒಂದು ಫೀಲಿಂಗ್. ಯಾಕಂದ್ರೆ ಈಗ ನಮ್ಮ ಸೀನಿಯರ್ಸ್ ಅದನ್ನೆಲ್ಲ ಅಚೀವ್ಮೆಂಟ್ ಮಾಡ್ತಾರೆ. ಈಗ ಎಸ್.ಎನ್. ಶೆಟ್ರು 18 ರಾಷ್ಟ್ರ 20 ರಾಷ್ಟ್ರ ತಿರುಗ್ತಾರೆ, ಅವರು ಸಹ ಟ್ರಾವೆಲಿಂಗ್ ಅಲ್ಲಿ ಅಷ್ಟೆಲ್ಲ ಒಂದು ಎಂಜಾಯ್ಮೆಂಟ್ ಮಾಡ್ತಾರೆ ಅಂತ ಹೇಳಿದ್ರೆ ಇದು ಎಲ್ಲರಿಗೂ ಸಾಧ್ಯ ಇದೆ. ಇವತ್ತು ಮೀಟಿಂಗ್ ಅಟೆಂಡ್ ಮಾಡ್ತಿರುವಂತ ಪ್ರತಿಯೊಬ್ಬರಿಗೂ ಸಾಧ್ಯ ಇದೆ. ನಾವು ಸರಿಯಾಗಿ ಅದನ್ನ ಯುಟಿಲೈಸ್ ಮಾಡ್ಕೊಂಡು ವರ್ಕ್ ಮಾಡ್ಬೇಕು. ನಮ್ಮ ಪ್ರತಿದಿನದ ಕೆಲಸ ನಮ್ಮನ್ನ ಒಂದು ಅಚೀವ್ಮೆಂಟ್ ಗೆ ಕರ್ಕೊಂಡು ಹೋಗ್ತದೆ ಅಂತ ಹೇಳಿಕ್ಕೆ ಇಷ್ಟಪಡ್ತೇನೆ. ಇಷ್ಟೆಲ್ಲ ಮಾಹಿತಿ ಕೊಟ್ಟಂತಹ, ಯಾಕಂದ್ರೆ ಇಷ್ಟು ಕಲೆಕ್ಷನ್ ಮಾಡುದು, ಇದನ್ನ ನಮಗೆ ಯಥಾವತ್ತಾಗಿ ಅಂದ್ರೆ ನಮ್ಮಲ್ಲಿ ಒಂದು ಗ್ರೇಟ್ ಸೆನ್ಸೇಷನ್ ಬರುವ ಹಾಗೆ ಮೀಟಿಂಗ್ ಕೊಡೋದು. ಸೊ ಇದು ತುಂಬಾ ಒಂದು ಹಾರ್ಡ್ ವರ್ಕ್ ಆಗಿರ್ತದೆ. ಅದಕ್ಕೋಸ್ಕರ ನಮ್ಮ ಸೀನಿಯರ್ ಕ್ರೌನ್ ಡೈಮಂಡ್ ಗೆ ನಾವೆಲ್ಲ ಒಂದು ದೊಡ್ಡ ಚಪ್ಪಾಳೆಗಳ ಮೂಲಕ ಅವರಿಗೆ ಧನ್ಯವಾದವನ್ನ ತಿಳಿಸೋಣ. ಸೊ ಥ್ಯಾಂಕ್ ಯು ವೆರಿ ಮಚ್ ಸರ್. ಓಕೆ, ಥ್ಯಾಂಕ್ ಯು ವೆರಿ ಮಚ್. ನಾಳೆ ಪುನಃ ಹಾಫ್ ಇದೆ, ಇದು ಮುಂದುವರಿದ